ನಮಸ್ಕಾರ. 2022-23ನೇ ವಾರ್ಷಿಕ ಸಾಲಿನ ಕರ್ನಾಟಕ ರಾಜ್ಯ ಸರ್ಕಾರದ ಆಯವ್ಯಯ ಮಂಡನೆಯಾಗಿದೆ. ಎಲ್ಲರೂ ಇದನ್ನು ವಿಮರ್ಶಿಸುತ್ತಿರುವಂತೆ ಇದೊಂದು ರೀತಿಯ ಮುಂದಿನ ವರ್ಷ ಬರುವಂತಹ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮಂಡಿಸಿರ್ತಕ್ಕಂಥ ಬಜೆಟು. ಸಾಮಾನ್ಯವಾಗಿ ಇದನ್ನು ಜನಪ್ರಿಯ ಬಜೆಟ್ ಅಂತ ಕರೆಯಲಾಗುತ್ತಿದೆ. ಎಲ್ಲ ವರ್ಗದವರನ್ನು ಗಮನದಲ್ಲಿಟ್ಟುಕೊಂಡು ಇಂಥ ಒಂದು ಪ್ರಯತ್ನವನ್ನು ಮಾಡಲಾಗಿದೆ. ಮುಖ್ಯವಾಗಿ ಎಲ್ಲ ವರ್ಗ ಅಂತ ಹೇಳುವಾಗ ಇದಕ್ಕೆ ಒಂದು ದೂರದೃಷ್ಟಿಯನ್ನು ಹಾಕಿಕೊಡುವಂತಹ, ಯಾವುದೇ ಗೋಜಲಿಗೆ ಒಳಗಾಗದಂತೆ ದೂರದೃಷ್ಟಿ. ಯಾವ ರೀತಿ? ಒಂದು ಬಂಡವಾಳ ಹೂಡಿಕೆ ಯಾವುದು? ಕೃಷಿ ಕ್ಷೇತ್ರ, ಕೈಗಾರಿಕಾ ಕ್ಷೇತ್ರ, ನೀರಾವರಿ ಕ್ಷೇತ್ರ, ಎಲ್ಲ ವರ್ಗವನ್ನು ಎಲ್ಲ ವಲಯವನ್ನು ತಲುಪಬೇಕು. ರಾಜ್ಯದ ನಾನಾ ಮೂಲೆಗಳಿಗೂ ಕೂಡ ಒತ್ತು ಕೊಡಬೇಕು. ಕೃಷಿಯಲ್ಲಿ ಹೊಸದಾದಂಥ ಮೆಕನೈಸೇಷನ್, ಕೈಗಾರೀಕರಣ ಮಾಡಬೇಕು ಅನ್ನುವಂಥದ್ದಾಗಿರ್ಬೋದು, ಅಥವಾ ಯಂತ್ರೋಪಕರಣಗಳನ್ನು ಬಳಸುವಂಥದ್ದು, ಮೊಹಲ್ಲಾ ಕ್ಲಿನಿಕ್ ರೀತಿಯಲ್ಲಿ ನಮ್ಮ ಕ್ಲಿನಿಕ್ಗಳನ್ನು ಮಾಡುವಂಥದ್ದು, ಇದೆಲ್ಲ ಒಂದಷ್ಟು ಹೊಸದಾದಂಥ ಅಂಶಗಳು ಅಂತ ಹೇಳಬಹುದು. ಆದರೆ ವಾಸ್ತವದಲ್ಲಿ ಈ ಬಜೆಟ್ ಅನ್ನುವಂಥದ್ದು ಯಾರಿಗೂ ಕೂಡ ನಿಷ್ಠೂರವಾಗದಂತೆ ಎಲ್ಲ ವರ್ಗಕ್ಕೂ ಸಲ್ಲುವ ರೀತಿಯಲ್ಲಿ ಈ ಬಜೆಟ್ ಅನ್ನುವಂಥದ್ದು ಮಂಡನೆಯಾಗಿದೆ ಅಂತಲೇ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಬಜೆಟಿನ ಸ್ಥೂಲ ಸ್ವರೂಪವನ್ನು, ಮುಖ್ಯ ಅಂಶಗಳನ್ನು ನೋಡುವಂಥ ಪ್ರಯತ್ನ ಮಾಡೋಣ. ನಿಮಗೆ ಚರ್ಚೆಗೆ ಸ್ವಾಗತ. ನಾನು ಶ್ರೇಯಾಂಕ ಹೆಸರಾನಡೆ. ಪ್ರಾರಂಭದಲ್ಲಿ ಈ ಬಜೆಟ್ ಅನ್ನುವಂಥದ್ದು ಒಂದು ನವ ಕರ್ನಾಟಕದ ಧ್ಯೇಯವನ್ನು ಇಟ್ಟುಕೊಂಡಿರ್ತಕ್ಕಂಥ ಒಂದು ಬಜೆಟ್ ಅಂತ ಹೇಳಲಾಗಿದೆ. ಎಲ್ಲರಿಗೂ ಅಷ್ಟಿಷ್ಟು ಹಂಚಿಕೆ ಅಂತ ಪತ್ರಿಕೆಯಲ್ಲೇ ಹೇಳ್ತಾ ಇದ್ದಾರೆ. ಈ ರಾಜ್ಯದ ಅಭಿವೃದ್ಧಿಗೆ ಮುಖ್ಯವಾಗಿ 5 ಸೂತ್ರಗಳನ್ನು ಹಾಕಿಕೊಳ್ಳಲಾಗಿದೆ. ಏನು? ಎಲ್ಲರನ್ನು ಒಳಗೊಂಡ ಸಮಗ್ರವಾದಂಥ ಓವರಾಲ್ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ, ಸೋಷಲ್ ಮತ್ತು ಓವರಾಲ್ ಆದಂಥ ಒಂದು ಡೆವಲಪ್ಮೆಂಟನ್ನು ಹಾಕಿಕೊಂಡಿರ್ತಕ್ಕಂಥದ್ದು. ಇನ್ಕ್ಲೂಸಿವ್ನೆಸ್, ಅಗೇನ್ ಎಲ್ಲ ವರ್ಗವೂ ಒಳಗೊಳ್ಳಬೇಕು. ಹೊಸ ಚಿಂತನೆ, ಹೊಸ ಚೈತನ್ಯ, ಹೊಸ ಮುನ್ನೋಟದೊಂದಿಗೆ ನವಭಾರತಕ್ಕಾಗಿ ನವ ಕರ್ನಾಟಕ. ಕೇಂದ್ರ ಸರ್ಕಾರ ನವಭಾರತದ ನಿರ್ಮಾಣ ಮಾಡ್ತಾ ಇದೆ. ಆಜಾದಿ ಕಾ ಅಮೃತ್ ಮಹೋತ್ಸವದಲ್ಲಿ ಮುಂದಿನ 25 ವರ್ಷಗಳ ಕಾಲ ಅಮೃತ ಮಹೋತ್ಸವ, ಅಮೃತ ಕಾಲ ಆಗಿರಬೇಕು ಅಂತ ಇನ್ವೆಸ್ಟ್ಮೆಂಟ್ ಲೆಡ್ ಆದಂಥ ಒಂದು ಬಜೆಟನ್ನು ಮಂಡಿಸಿತು. ಆ ಬಜೆಟಿಗೆ ಪೂರಕವಾಗಿ ಕರ್ನಾಟಕ ರಾಜ್ಯವು ಕೂಡ ಅದೇ ಒಂದು ಮಾದರಿಯಲ್ಲಿ ಒಂದು ಮುಂದಡಿಯನ್ನು ಇಡ್ತಾ ಇದೆ. ಅದರ ಆಶಯವನ್ನು ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ವ್ಯಕ್ತಪಡಿಸಿದ್ದಾರೆ. ದುರ್ಬಲ ವರ್ಗದ ಒಂದು ಏಳಿಗೆಗೆ ಒತ್ತನ್ನು ಕೊಡುವಂಥದ್ದು ಮತ್ತು ಸ್ವಾಭಿಮಾನದ ಬದುಕಿಗೆ ಶಿಕ್ಷಣ, ಉದ್ಯೋಗ, ಆರೋಗ್ಯ, ಸಬಲೀಕರಣ, ಇದು ಬಹಳ ಮುಖ್ಯವಾಗಿ ಇರತಕ್ಕಂಥದ್ದು. ಒಂದು ಕಡೆ ಶಿಕ್ಷಣ ಕೊಡಬೇಕು, ಇನ್ನೊಂದು ಕಡೆ ಆರೋಗ್ಯದ ಸುಸ್ಥಿರತೆಯನ್ನು ಕೊಡಬೇಕು, ಅಥವಾ ಆ ರೀತಿಯಲ್ಲಿ ಒಂದು ಸಬಲೀಕರಣ ಮಾಡಬೇಕು. ಮತ್ತೊಂದು, ಹೀಗೆ ಉದ್ಯೋಗ ಸಿಕ್ಕಿದವರಿಗೆ ಒಂದು ಹೀಗೆ ಶಿಕ್ಷಣವನ್ನು ಪಡೆದವರಿಗೆ ಉದ್ಯೋಗವನ್ನು ಕೊಡಿಸುವಂಥ ಪ್ರಯತ್ನ ಆಗಬೇಕು. ಹಿಂದುಳಿದ ಪ್ರದೇಶಗಳು, ನಾವು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತ ಒಂದಷ್ಟು ಕೇಂದ್ರ ಸರ್ಕಾರ, ನೀತಿ ಆಯೋಗ ಎಲ್ಲ ರೆಕಗ್ನೈಸ್ ಮಾಡುತ್ತೆ. ಅವುಗಳನ್ನು ಡೆವಲಪ್ ಮಾಡುವಂಥದ್ದು, ಸೈಂಟಿಫಿಕ್ ಆಗಿ ಡೆವಲಪ್ ಮಾಡಿ ಅಲ್ಲಿ ಬೇರೆ ಬೇರೆ ವಲಯಗಳನ್ನು, ಈಗ ಎಲ್ಲಿ ಡಿಫೆನ್ಸ್ಗೆ ಪಾಸಿಬಿಲಿಟೀಸ್ ಇದೆ ಸೆಕ್ಟರ್ ಡೆವಲಪ್ ಆಗಲಿಕ್ಕೆ, ಎಲ್ಲಿ ಗೋಲ್ಡ್ ಸೆಕ್ಟರ್ ಡೆವಲಪ್ ಆಗ್ಬೋದು, ಎಲ್ಲಿ ಮೈನಿಂಗ್ ಆಗ್ಬೋದು, ಎಲ್ಲಿ ಅಗ್ರಿಕಲ್ಚರಲ್ ಸ್ಟಾರ್ಟಪ್ಗಳನ್ನು ಮಾಡ್ಬೋದು, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ಗಳನ್ನು ಮಾಡ್ಬೋದು, ಅಥವಾ ಬೇರೆ ಎಲ್ಲಿ ಈ ಕೊಪ್ಪಳದಲ್ಲಿ ಆಟಿಕೆಗಳು, ಯಾಕೆ ಈ ಹಬ್ಬಗಳನ್ನು ನೋಡ್ಕೊಳ್ಳುವಂಥದ್ದು, ಏನಾದರೂ ಹಿಂದುಳಿದಿದ್ರೆ ಮತ್ತು ಅಲ್ಲಿ ಪೊಟೆನ್ಷಿಯಲ್ ಇರ್ತಕ್ಕಂಥ ಕಡೆ ಆ ರೀತಿ ಡೆವಲಪ್ ಮಾಡುವಂಥದ್ದು. ಕೊನೆಯದಾಗಿ 5ನೇ ಅಂಶ, ಕೃಷಿ, ಕೈಗಾರಿಕೆ, ಸೇವಾ ವಲಯಗಳಲ್ಲಿ ಹೆಚ್ಚು ಜನರ ಪಾಲ್ಗೊಳ್ಳುವಿಕೆಯಿಂದ ಹೆಚ್ಚಿನ ಅಭಿವೃದ್ಧಿ ಸಾಧನೆ ಮಾಡುವಂಥದ್ದು. ಮೋರ್ ಆ್ಯಂಡ್ ಮೋರ್ ಪೀಪಲ್ ಶುಡ್ ಪಾರ್ಟಿಸಿಪೇಟ್ ಇನ್ ದೀಸ್ ಸೆಕ್ಟರ್ಸ್ ಅನ್ನುವಂಥದ್ದು. ಒಂದು ಅಗ್ರಿಕಲ್ಚರ್, ಪ್ರೈಮರಿ ಸೆಕ್ಟರ್, ಎರಡನೇದು ಇಂಡಸ್ಟ್ರೀಸು ಅಥವಾ ಸೆಕೆಂಡ್ರಿ ಸೆಕ್ಟರ್ ಅಂತ ಏನು ಕರೀತವೆ, ಮೂರನೇದು ಸೇವಾ ವಲಯ ಅಂತ ಕರೆಯುವಂಥದ್ದು. ಈ ವಲಯಗಳನ್ನು ಅರ್ಥ ಮಾಡಿಕೊಳ್ತಾ ನಾವು ಈ ಬಜೆಟನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಸೊ ಈ ಬಾರಿ ಏನು ಮಾಡಿದ್ದಾರೆ? ಮುಖ್ಯವಾಗಿ 15 ಘೋಷಣೆಗಳನ್ನು ಇವರು ನೋಡ್ತಾ ಹೋಗ್ತಾರೆ. ಆದರೆ ಈ 15 ಘೋಷಣೆಗೆ ಹೋಗೋಕ್ಕೆ ಮುಂಚೆ ನಾವು ಒಂದು ಸಂಗತಿಯನ್ನು ನೋಡೋಣ, ಈ ಬಜೆಟ್ನ ಔಟ್ಲೈನ್ಸ್ ಹೇಗಿದೆ ಅಂಥೇಳಿ. ಸೊ ನಮಗೆ 5 ಆಶಯಗಳು ಏನು, ಸೂತ್ರ ಅನ್ನುವಂಥದ್ದು ಏನು ಅಂತ ಅರ್ಥ ಆಯಿತು. ಈಗ ಕಾಮನ್ ಮ್ಯಾನ್ ಬಜೆಟ್ ಅಂತ ಇದನ್ನು ಕರೆಯಲಾಗ್ತಾ ಇದೆ. ಸೊ ತೆರಿಗೆ ಹೊರೆ ಇಲ್ಲದಂತೆ, ಯಾವುದೇ ಹೊಸ ತೆರಿಗೆ ಇಲ್ಲ, ಇದು ಬಹಳ ಇಂಪಾರ್ಟೆಂಟ್ ಈ ಬಜೆಟ್ನಲ್ಲಿ, ಆ್ಯಂಡ್ ಅಭಿವೃದ್ಧಿ ಪರವಾಗಿರ್ತಕ್ಕಂಥದ್ದು. ಓಕೆ, ಬಜೆಟ್ನ ಆಶಯವನ್ನು ನೋಡ್ತಾ ಹೋಗೋಣ. ಸೊ ಏನು ಹೇಳ್ತಾ ಇದ್ದಾರೆ? ಎಷ್ಟು ಮಟ್ಟದ ಗಾತ್ರ ಅನ್ನುವಂಥದ್ದು ಹೇಗಿದೆ? 2,65,720 ಕೋಟಿ ರೂಪಾಯಿಗಳಷ್ಟು ಓಕೆ, ಈ ಬಜೆಟ್ನ ಗಾತ್ರವಾಗಿರಲಿದೆ ಮುಂದಿನ ವರ್ಷದ ಆರ್ಥಿಕ ವರ್ಷದಲ್ಲಿ. ಅದು ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಸುಮಾರು 19,593 ಕೋಟಿ ರೂಪಾಯಿಗಳು ಹೆಚ್ಚಾಗಿದೆ. ಅಫ್ಕೋರ್ಸ್ ಹೆಚ್ಚಾಗುತ್ತೆ. ಬೇರೆ ಬೇರೆ ಆಸ್ಪಿರೇಷನ್ಸು, ಪಾಪ್ಯುಲೇಷನು ಮತ್ತು ನಮ್ಮದು ಈ ರಾಜ್ಯದ ಪರಿಸ್ಥಿತಿ ಅನ್ನುವಂಥದ್ದು ಹೇಗಿದೆ ನೋಡಿ. ನಮಗೆ FRBM ಅನ್ನುವಂಥದ್ದು, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅನ್ನುವಂಥದ್ದು ಒಂದಿದೆ. ಅದರ ಪ್ರಕಾರ ನೀವು ಫಿಸ್ಕಲ್ ಡೆಫಿಸಿಟು ಮತ್ತು ರೆವೆನ್ಯೂ ಡೆಫಿಸಿಟ್ ಯಾವ ಪ್ರಮಾಣದಲ್ಲಿ ಇರಬೇಕು ಅಂತ ಹೇಳ್ತಾ ಹೋಗುತ್ತೆ. ಇತ್ತೀಚೆಗೆ ಎನ್ಕೇಸಿಂಗ್ ಕಮಿಟಿ ಫಾರ್ಮ್ ಆಗಿತ್ತು, ಅದು ಹೇಳಿತ್ತು. ಸೊ 3.5% ರಾಜ್ಯಗಳು ಇದನ್ನು ಇಟ್ಕೊಳ್ಬೋದು ಅಂಥೇಳಿ. ಅಫ್ಕೋರ್ಸ್ ನಮ್ಮ ಕರ್ನಾಟಕದ್ದು ಇವತ್ತಿನ ಮಟ್ಟಿಗೆ, ಈ ವರ್ಷದ ಮಟ್ಟಿಗೆ 3.26% ಅಷ್ಟಿರುವ ಕಾರಣ
ಹೆಚ್ಚುವರಿ ಸಾಲ ಮಾಡಲಿಕ್ಕೆ ಅವಕಾಶ ಇತ್ತು. ಆದರೂ ಕೂಡ ರಾಜ್ಯ ಸರ್ಕಾರ ಸಾಲ ಮಾಡುವಂಥ ಪ್ರಯತ್ನ ಮಾಡೋದಿಲ್ಲ ಮತ್ತು ಈಗಿರ್ತಕ್ಕಂಥ ಕೇಂದ್ರದಿಂದ ಬರುವಂಥದ್ದು ರಾಜ್ಯದ ಆದಾಯ ಇವುಗಳನ್ನೇ ಬಳಸ್ಕೊಂಡು 3.26%ಗೆ ಅದಕ್ಕೆ ಸೀಮಿತವಾಗಿ ಇಟ್ಟಿದ್ದಾರೆ. ಬಹುಶಃ ಈ ಪ್ಯಾಂಡಮಿಕ್ನ ಸಂದರ್ಭ ಯಾವಾಗ ನ್ಯಾರೋ ಡೌನ್ ಆಗಿರುತ್ತೆ, ಪ್ರೊಡಕ್ಟಿವಿಟಿ ಡೌನ್ ಆಗಿರುತ್ತೆ, ಅಂಥ ಸಂದರ್ಭದಲ್ಲಿ ಹೆಚ್ಚಿನ ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಒಂದು ಪ್ರತೀತಿ ಇರುತ್ತೆ. ಬಟ್ ದಿಸ್ ಟೈಮ್ ಹಿ ಹ್ಯಾಸ್ ನಾಟ್ ಗಾನ್ ಫಾರ್ ದಿ ವಾಟ್ ಯು ಸೇ ಎಕ್ಸೆಸ್ ಆಫ್ ನೀವು ಸಾಲವನ್ನು ಮಾಡುವಂಥದ್ದು ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಲ್ಲ. ಇದು ಭವಿಷ್ಯಕ್ಕೆ ಮಾರಕ ಆಗುತ್ತೆ. ತುಂಬ ಸಾಲ ಮಾಡ್ತಾಯಿದ್ರೆ ಮತ್ತೆ ತೀರಿಸಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಇಟ್ಸ್ ಅ ಗುಡ್. ಸೊ ರಾಜಸ್ವ ನಿಧಿ ಇದನ್ನೆಲ್ಲವನ್ನು ನೋಡ್ತಾ ಇದ್ದೇವೆ. ಇದು ಮುಖ್ಯಮಂತ್ರಿಗಳ ಮೊದಲ ಬಜೆಟ್ ಅಂತ ಹೇಳ್ದಲ್ಲಾಗ್ತಾ ಇದೆ. ಚುನಾವಣೆ ಪೂರ್ವದಲ್ಲಿ ಕೊನೆಯ ಬಜೆಟ್ ಆಗಲಿದೆ. ಹೆಚ್ಚು ಕಡಿಮೆ ಫುಲ್ ಬಜೆಟ್ ಅನ್ನುವಂಥದ್ದು ಕೊನೆಯದಾಗಲಿದೆ. ಸೊ ಸರ್ವಸ್ಪರ್ಶಿ ಆದಂಥ ಶ್ರೀಸಾಮಾನ್ಯನ ಆಯವ್ಯಯ ಅಂತ ಹೇಳ್ತಾ ಇದ್ದಾರೆ. ಸೊ ದಿ ಐಡಿಯಾ ಈಸ್ ರೈಟ್. ನಿಮಗೆ 7ನೇ ವೇತನ ಆಯೋಗ, ಅನಗತ್ಯ ವೆಚ್ಚ ಕಡಿತ, ಇದು ಬಹಳ ಇಂಪಾರ್ಟೆಂಟು. ನೀವು ಎಕ್ಸೆಸ್ ಆದಂಥ ಸುಮ್ಮನೆ ಬೇಕಾಬಿಟ್ಟಿ ಒಂದು ಯಾವುದು ಖರ್ಚನ್ನು ಕಡಿಮೆ ಮಾಡುವಂಥದ್ದು ಒಂದು ಬುದ್ಧಿವಂತಿಕೆಯ ನಡೆ, ಫ್ಯೂಚರಿಸ್ಟಿಕ್ ಆದಂಥ ಐಡಿಯಾ ಕೂಡ. ಹಾಗಾದರೆ ಈ ಬಜೆಟ್ನಲ್ಲಿ ₹1 ಎಲ್ಲಿಂದ ಬರ್ತಾ ಇದೆ? ವಿಲ್ ಜಸ್ಟ್ ನಾರೋ ಡೌನ್. ಇಷ್ಟು ದೊಡ್ಡ ಬಜೆಟ್ನ ಗಾತ್ರದಲ್ಲಿ ₹1 ಆಗಿದ್ದರಲ್ಲಿ ₹1 ಯಾವ್ಯಾವ ಪ್ರಮಾಣದಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜು ಯಾವ್ಯಾವ ವಲಯದಿಂದ ಬರ್ತಾ ಇದೆ ಮತ್ತು ಹೇಗೆ ಇದು ಇನ್ವೆಸ್ಟ್ ಆಗ್ತಾ ಇದೆ, ಸ್ಪೆಂಡ್ ಆಗ್ತಾ ಇದೆ ಅನ್ನುವಂಥದ್ದು ನೋಡಿ. 50 ಪೈಸೆ ₹1 50% ನಿಯರ್ಲಿ ರಾಜ್ಯ ತೆರಿಗೆ ಆದಾಯದಿಂದ ಬರ್ತಾ ಇದೆ. ಸೊ ಅಗೇನ್ ಇದು ಏನು ಯಾವುದು ಒಳಗೊಂಡುತ್ತೆ? GST ಅನ್ನುವಂಥದ್ದು ನಿಮಗೆ ರೀಇಂಬರ್ಸ್ ಆಗುತ್ತಲ್ಲ, ಅದು ಒಳಗೊಂಡಿದೆ. ಆ್ಯಂಡ್ ಎರಡನೇದು ಅತಿ ದೊಡ್ಡ ಸೋರ್ಸ್ ಆಫ್ ಇನ್ಕಮ್ ರಾಜಸ್ವ ನಿಧಿಗೆ ಎಲ್ಲಿಂದ? 27 ಪೈಸೆ ಸಾಲದಿಂದ. ಸಾಲ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟು. ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಸಾಲ ಮಾಡಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಬಿಕಾಸ್ ನಿಮ್ಮ ರೆವೆನ್ಯೂ ಅನ್ನುವಂಥದ್ದು ಶ್ರಿಂಕ್ ಆದಂಥ ಸಂದರ್ಭದಲ್ಲಿ. ಸೊ 27% ಅಥವಾ 27 ಪೈಸೆ ಈಸ್ ಫ್ರಮ್ ದಿ ಸಾಲ. 11 ಪೈಸೆ ಕೇಂದ್ರ ತೆರಿಗೆ ಪಾಲಿನಿಂದ. ಅಫ್ಕೋರ್ಸ್ ನಿಮಗೆ ಗೊತ್ತು, ಈ ಫಿನಾನ್ಸ್ ಕಮಿಷನ್ ರೆಕಮೆಂಡೇಷನ್ಸ್ ಆಗಿರ್ಬೋದು ಅಥವಾ ಈ ವರ್ಟಿಕಲ್ ರೀತಿಯ ಡೆವಲ್ಯೂಷನ್ಸ್ ಆಗಿರ್ಬೋದು, ಇದನ್ನು ಬಿಟ್ಟು ನೀವು ತೆರಿಗೆ ಕಟ್ಟಿದ್ದು ಕೇಂದ್ರದಿಂದ ಒಂದು ಪಾಲು ಅನ್ನುವಂಥದ್ದು ಬರುತ್ತೆ. ಅದು GST ಇರ್ಬೋದು ಅಥವಾ ಬೇರೆ ಮಾದರಿಯ ಪಾಲುಗಳಿರ್ಬೋದು. ಅದರಿಂದ ಬರುವಂಥದ್ದು 11 ಪೈಸೆ. 6 ಪೈಸೆ ಕೇಂದ್ರ ಸರ್ಕಾರದ ಸಹಾಯಧನ. ಅಗೇನ್ ನಾನು ಹೇಳಿದೆ, ಈ ಫಿನಾನ್ಸ್ ಕಮಿಷನ್ ಡೆವಲ್ಯೂಷನ್ ಮಾಡುವಂಥದ್ದಾಗಿರ್ಬೋದು, ನಾನ್ ಟ್ಯಾಕ್ಸ್ ಆಗಿರ್ಬೋದು, ಈ ರೀತಿಯದ್ದು ಸಹಾಯಧನವಾಗಿ ಕೊಡುತ್ತಲ್ಲ. ಡಿಸ್ಕ್ರಿಷನರಿ ಗ್ರ್ಯಾಂಟ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಗ್ರ್ಯಾಂಟ್ಸನ್ನು ಕೊಡುತ್ತೆ ಕೇಂದ್ರ ಸರ್ಕಾರ. 4 ಪೈಸೆ ರಾಜ್ಯ ತೆರಿಗೆಯೇತರ ರಾಜಸ್ವದಿಂದ. ಅಫ್ಕೋರ್ಸ್ ನಾನ್ ಟ್ಯಾಕ್ಸ್ ರೆವೆನ್ಯೂ ಅನ್ನುವಂಥದ್ದು, ನೀವು ರೆವೆನ್ಯೂವನ್ನು ಟ್ಯಾಕ್ಸ್ ರೆವೆನ್ಯೂ ಮತ್ತು ನಾನ್ ಟ್ಯಾಕ್ಸ್ ಅಂತ 2 ರೀತಿಯಲ್ಲಿ ಇದನ್ನು ಮಾಡಬೇಕಾಗುತ್ತೆ. ತೆರಿಗೆಯೇತರವಾಗಿರ್ತಕ್ಕಂಥದ್ದು ಬೇರೆ ಬೇರೆ ಸರ್ವಿಸಸ್ಗಳಿಂದ ಬರುವಂಥದ್ದು. ಸೊ 2 ಪೈಸೆ ಸಾರ್ವಜನಿಕ ಲೆಕ್ಕ ನಿವ್ವಳದಲ್ಲಿ. ರೈಟ್. ಇಷ್ಟು ₹1 ಬಂದರೆ ವೆಚ್ಚ ಹೇಗೆ ಮಾಡ್ತಾ ಇದ್ದಾರೆ? ವೆಚ್ಚದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಒಂದು ಕಡೆ ಆದಾಯ ಇನ್ಕ್ರೀಸ್ ಮಾಡಬೇಕು, ದಟ್ ಶುಡ್ ಬಿ ಒನ್ ಪ್ರೈಮರಿ ಗೋಲ್. ಎರಡನೇದು ಇರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಯೂಟಿಲೈಸೇಷನ್, ಹೆಚ್ಚು ಜನರಿಗೆ ತಲುಪಬೇಕು, ಹೆಚ್ಚು ಎಫೆಕ್ಟಿವ್ ಆಗಿರಬೇಕು. ಅದಕ್ಕೇನು ಮಾಡ್ತಾರೆ? ಯೂಶ್ವಲಿ ನೋಡಿ 18 ಪೈಸೆ ಹೆಚ್ಚು ಕೊಡ್ತಾ ಇರ್ತಕ್ಕಂಥದ್ದು ಇತರೆ ಸಾಮಾನ್ಯ ಸೇವೆಗಳಿಗೆ. 18 ಪೈಸೆ ಕೃಷಿ, ನೀರಾವರಿ, ಗ್ರಾಮೀಣಾಭಿವೃದ್ಧಿ. ಇಟ್ ಈಸ್ ಇಂಪಾರ್ಟೆಂಟ್. ಯಾಕಂದರೆ ಈ ರೂರಲ್ ಎಕಾನಮಿ ಅನ್ನುವಂಥದ್ದು ಬೂಮ್ ಆಗಬೇಕು, ಅದಕ್ಕೆ ಒಂದು ಇಂಪೆಟಸ್ ಸಿಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಹೆಚ್ಚಿನ ಇನ್ವೆಸ್ಟ್ಮೆಂಟನ್ನು ಕೊಡಬೇಕು. ಹೆಚ್ಚು ಜನ ಕೃಷಿಯಲ್ಲಿ ಲಾಭದಾಯಕವಾಗಿ ಮಾಡಬೇಕು. ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಅನ್ನುವಂಥದ್ದನ್ನೆಲ್ಲ ಕೇಳಿದ್ದೀವಿ. 17 ಪೈಸೆ ಸಾಲ ತೆರಿಗೆ. ನೀವು ಪ್ರತಿ ವರ್ಷ ಸಾಲ ಇಂಟ್ರೆಸ್ಟನ್ನು ಪೇಮೆಂಟ್ ಮಾಡ್ತಾ ಇರಬೇಕು. ಅದು ನೇರ ಸಾಲ ಇರ್ಬೋದು ಅಥವಾ ಇಂಟ್ರೆಸ್ಟ್ ಪೇಮೆಂಟ್ಸ್ ಇರ್ಬೋದು. ಆ್ಯಂಡ್ 14 ಪೈಸೆ ಇತರ ಆರ್ಥಿಕ ಸೇವೆಗಳು ಬೇರೆ ಬೇರೆ ಇದಕ್ಕೆ. 12 ಪೈಸೆ ಶಿಕ್ಷಣಕ್ಕೆ. ದಟ್ಸ್ ಅ ಗುಡ್ ಮೋಟಿವ್, ಬಟ್ ಅಫ್ಕೋರ್ಸ್ ವಿ ನೀಡ್ ಟು ಸಿ ಹೌ ಮಚ್ ಇಟ್ ವಿಲ್ ಬಿ ರಿಲೇಟೆಡ್ ಟು ದಿ ನ್ಯಾಷನಲ್ ಎಜುಕೇಷನಲ್ ಪಾಲಿಸಿಯ ನೀಡ್ಸ್ಗೆ. ಅಥವಾ ಈಗಿರ್ತಕ್ಕಂಥ ಹೊಸ ಯೂನಿವರ್ಸಿಟೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಹೊಸ ವೈದ್ಯಕೀಯ ಕಾಲೇಜು ಅಂತ ಹೇಳಿದ್ದಾರೆ. ಇದಕ್ಕೆಲ್ಲ ಹೇಗೆ ಇದನ್ನು ಬ್ಯಾಲೆನ್ಸ್ ಮಾಡ್ತಾರೆ? ಅಥವಾ ಈ ಮಾಡರ್ನೈಸೇಷನ್ ಆಫ್ ತಾಲೂಕು ಹಂತದಲ್ಲಿ ಇರ್ತಕ್ಕಂಥ ಮಾದರಿ ಶಾಲೆಗಳು ಹೋಬಳಿ ಮಟ್ಟದಲ್ಲಿ, ಇದಕ್ಕೆಲ್ಲ ಹೇಗೆ ಇದು ಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ನೋಡಬೇಕು. 8 ಪೈಸೆ ಅನ್ನುವಂಥದ್ದು ಸಮಾಜ ಕಲ್ಯಾಣ, ಸೋಷಲ್ ವೆಲ್ಫೇರ್. 5 ಪೈಸೆ ಆರೋಗ್ಯ. ಆ್ಯಂಡ್ 5 ಪೈಸೆ ಫಾರ್ ಸಾಮಾಜಿಕ ಸೇವೆಗಳು. ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಸಾಮಾಜಿಕ ಸೇವೆಗಳ ಅಡಿಯಲ್ಲೇ ನೋಡ್ತಾ ಹೋಗ್ಬೋದು. 3 ಪೈಸೆ ನೀರು ಪೂರೈಕೆ ಮತ್ತು ನೈರ್ಮಲ್ಯ. ಮನೆ ಮನೆಗೆ ನಲ್ಲಿ ನೀರು ಅನ್ನುವಂಥ ಒಂದು ಬೃಹತ್ ಆದಂಥ ಆಲೋಚನೆಯನ್ನು ಈಗಾಗಲೇ ಅವರು ಹಾಕ್ಕೊಂಡಿದ್ದಾರೆ. ಸೊ ಇಲ್ಲಿಂದ ನೋಡ್ತಾ ಬರೋದಾದರೆ ಬಹಳ ವಿಶೇಷವಾಗಿ ಏನನ್ನು ಒಂದಷ್ಟು 15 ಘೋಷಣೆಗಳು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಒಂದು, ರೈತರ ಯಂತ್ರಕ್ಕೆ ಕೃಷಿ ಶಕ್ತಿ ಅನ್ನುವಂಥ ಒಂದು ಆಲೋಚನೆಯಲ್ಲಿ ನೀವು ಮೆಕನೈಸೇಷನ್ ಮಾಡಬೇಕು, ಹೆಚ್ಚು ಟೂಲ್ಸ್ಗಳನ್ನು ಬಳಸಬೇಕು. ಕೇಂದ್ರದಲ್ಲಿ ಡ್ರೋನ್ ಟೆಕ್ನಾಲಜಿಯ ಮೂಲಕ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಮೆಕನೈಸೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನು ಬೇರೆ ಬೇರೆ 1 ಎಕರೆಯಿಂದ 5 ಎಕರೆ ತನಕ, 1 ಎಕರೆ ಕನಿಷ್ಠ ಇರೋರಿಗೆ ಸುಮಾರು ₹250 ಅಂತೆ.
ಒಂದು ಸಬ್ಸಿಡಿ ಡೀಸೆಲನ್ನು ತೆಗೆದುಕೊಳ್ಳಿಕ್ಕೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್. ರೈತ ಮಹಿಳೆಯರನ್ನು ಪ್ರೋತ್ಸಾಹಿಸಲಿಕ್ಕೆ ಅವರಿಗೆ ಪ್ರಶಸ್ತಿ. ಹೈನುಗಾರಿಕೆಗೆ ಸಾಲ, ಕ್ಷೀರ ಸಮೃದ್ಧಿ ಸಹಕಾರ ಬ್ಯಾಂಕ್ ಅನ್ನುವಂಥದ್ದು. ಗೋವುಗಳನ್ನು, ನಮ್ಮ ದೇಸಿ ತಳಿಗಳನ್ನು ರಕ್ಷಿಸಬೇಕು, ಅವುಗಳಿಗೆ R&D ಮಾಡಬೇಕು, ಬೇರೆ ಬೇರೆ ಆಲೋಚನೆಗಳೆಲ್ಲ ಇರುತ್ತಲ್ಲ, ಅದಕ್ಕೆ ನೀವು ಕೆಲವಷ್ಟು ಗೋಶಾಲೆಗಳಲ್ಲಿ ಕಟುಕರಿಗೆ ಕೊಡಬಾರ್ದು, ಈ ರೀತಿಯ ಎಲ್ಲ ಆಲೋಚನೆ ಇರುತ್ತೆ. ಮತ್ತು ಅಲ್ಲಿಂದ ಏನಾದರೂ ಬರುವಂಥ ಆದಾಯವನ್ನು ಶಾಲೆಗಳಿಗೆ, ಗೋಶಾಲೆಗಳಿಗೆ ಅಥವಾ ಅಲ್ಲಿಂದ ಒಂದು ಆರ್ಗಾನಿಕ್ ಫಾರ್ಮಿಂಗಿಗೆ, ನ್ಯಾಚುರಲ್ ಫಾರ್ಮಿಂಗಿಗೆ ಬಳಸ್ಕೊಳ್ಬೋದು. ಅದಕ್ಕೋಸ್ಕರ ಸುಮಾರು 11,000 ರೂಪಾಯಿಗಳನ್ನು ಕೊಟ್ಟು ಯಾರಾದರೂ ದತ್ತು ತಗೊಳ್ಳೋರಿಗೆ, ಇದರಿಂದ ಏನು ಸರ್ಕಾರದ ಹೊರೆ ಕಡಿಮೆ ಆಗುತ್ತೆ ಮತ್ತು ಸಾರ್ವಜನಿಕರ ಪಾಲ್ಗೊಳ್ಳುವಿಕೆ ಜಾಸ್ತಿ ಆಗುತ್ತೆ. ಪುಣ್ಯಕೋಟಿ ದತ್ತು ಯೋಜನೆ. ಕುರಿ ಸಾವಿಗೆ ಪರಿಹಾರ ಮತ್ತು ಕುರಿ ಸಾಕೋರಿಗೂ ಕೂಡ ಪರಿಹಾರ ಕೊಡುವಂಥದ್ದು 3 ರಿಂದ 6 ತಿಂಗಳಲ್ಲಿ ಸತ್ರೆ ಅಂಥೇಳಿ. ಯಶಸ್ವಿನಿ ವಿಮೆ ಯೋಜನೆ ಜಾರಿ. ಭಾಳ ಇಂಪಾರ್ಟೆಂಟು. ರೈತರಿಗೆ ಹಳ್ಳಿಗಳಲ್ಲಿ ಒಳ್ಳೆಯ ವೈದ್ಯಕೀಯ ಒಂದು ಸೇವೆಗಳನ್ನು ಒದಗಿಸುವಂಥ ಯಶಸ್ವಿನಿ ಕಳೆದ 5 ವರ್ಷಗಳಿಂದ ಸ್ಟಾಪ್ ಆಗಿತ್ತು. ಇದೀಗ ಮತ್ತೆ ಒಂದು ವಿಮಾ ಯೋಜನೆ ಮತ್ತೆ ಪ್ರಾರಂಭ ಆಗ್ತಾ ಇದೆ ಅನ್ನುವಂಥದ್ದು. ಮೇಕೆದಾಟು, ಕೃಷ್ಣ, ಭದ್ರಾ, ಕಳಸ ಈ ಎಲ್ಲ ಯೋಜನೆಗಳು, ಈ ನೀರಾವರಿ ಯೋಜನೆಗಳು ವಿಶೇಷವಾಗಿ ಅವುಗಳಿಗೆ ಮೊತ್ತವನ್ನು ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಈ ಮೊತ್ತದಲ್ಲಿ ಸಾಕಾಗ್ಬಿಡುತ್ತಾ ಅಂತ ಕೇಳಿದ್ರೆ ನಾಟ್ ನೆಸೆಸರಿಲಿ. ಇದು ಜಸ್ಟ್ ಸ್ಟಾರ್ಟಿಂಗ್ ಪಾಯಿಂಟು. ಈ ಮೊತ್ತಗಳು ಎಲ್ಲೆಲ್ಲಿಯೂ ಸಾಕಾಗೋದಿಲ್ಲ. ಹಾಗಾಗಿ ಮುಂದಿನ ವರ್ಷಗಳಲ್ಲಿ ಇದನ್ನು ಇನ್ಕ್ರೀಸ್ ಮಾಡಲಿಕ್ಕೆ, ಇಂಪ್ರೂವ್ ಮಾಡಲಿಕ್ಕೆ ಅಥವಾ ಇದನ್ನು ಇನ್ಕ್ರೀಸ್ ಮಾಡ್ತಾ ಹೋಗುವಂಥ ಒಂದು ಪ್ರಯತ್ನ. ಬಟ್ ನಮ್ಮ ಕಾಳಜಿ ಈ ಕುರಿತಾದಾಗಿಯೂ ಕೂಡ ಇದೆ. ಯಾಕಂದರೆ ಮೇಕೆದಾಟು ಅನ್ನುವಂಥದ್ದು ಇತ್ತೀಚೆಗೆ ಸುದ್ದಿಯಲ್ಲಿದೆ. ಕೃಷ್ಣ, ಭದ್ರಾ ಮೇಲ್ದಂಡೆ ಇವುಗಳೆಲ್ಲವೂ ಕೂಡ, ಕಳಸ ಬಂಡೂರಿ ಇವು ಮತ್ತೆ ಚರ್ಚೆಯಲ್ಲಿದೆ. ಸಾಕಷ್ಟು ಹೋರಾಟಗಳು ಆಗ್ತಾಯಿದೆ. ಬಿಸಿಯೂಟ, ಆಶಾ ವೇತನ ಇವ್ರುಗಳಿಗೆ 1,000 ರೂಪಾಯಿಗಳನ್ನು ಕೊಡುವಂಥದ್ದು. ಸಮ್ಟೈಮ್ಸ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಸಿಂಪಲ್ ರೀಸನ್, ಅವರು ಮಾಡುವಂಥ ಸೇವೆ ಮತ್ತು ಅವರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲಿಕ್ಕೆ. IIT ರೀತಿಯಲ್ಲಿ 7 KITಗಳ ಸ್ಥಾಪನೆ ಇಂಪಾರ್ಟೆಂಟ್. ನೀವು ಸುಮ್ಮನೆ ಇಂಜಿನಿಯರಿಂಗ್ ಕಾಲೇಜುಗಳನ್ನು ಸೃಷ್ಟಿ ಮಾಡಿ ಅಲ್ಲಿ ಮೌಲಿಕವಾದಂಥ ವಿದ್ಯಾರ್ಥಿಗಳು ಮೌಲ್ಯವರ್ಧನೆ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಇಂಥ ಸಂದರ್ಭದಲ್ಲಿ ಇನ್ಸ್ಟಿಟ್ಯೂಷನ್ ಆಫ್ ಎಮಿನೆನ್ಸ್ ಅಂತ IIIT ಅಂತ ಎಲ್ಲ ಕೇಂದ್ರ ಸರ್ಕಾರದಿಂದ ಫಾರ್ಮ್ ಆಗಿದ್ದನ್ನು ನೋಡಿರ್ತೀರಿ. ಅದೇ ಮಾದರಿಯಲ್ಲಿ ರಾಜ್ಯ ಸರ್ಕಾರದ ಇನ್ಸ್ಟಿಟ್ಯೂಷನ್ಸ್ ಆಫ್ ಎಕ್ಸಲೆನ್ಸ್ ರೀತಿಯಲ್ಲಿ ಒಂದಷ್ಟು ಇಂಜಿನಿಯರಿಂಗ್ ಕಾಲೇಜನ್ನು ಕರ್ನಾಟಕ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಅನ್ನುವಂಥ ರೀತಿಯಲ್ಲಿ 7 ಹೊಸದಾಗಿ ಬೇರೆ ಬೇರೆ ರೀತಿಯಲ್ಲಿ ಇದು ಮಾಡುವಂಥದ್ದು. ಇದು ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ. ನೀವು ದೊಡ್ಡ ಕಂಪನಿಗಳಿಗೆ ಹೋಗಲಿಕ್ಕೆ ಒಳ್ಳೆ ರೆಪ್ಯುಟೇಷನ್ನು ಇನ್ಸ್ಟಿಟ್ಯೂಷನ್ ಮತ್ತು ಅಲ್ಲಿ ನಾಲೆಜ್ ಮಟ್ಟ ಹೈ ಇರುತ್ತೆ ಅಂತ. ದೆಹಲಿ ಮೊಹಲ್ಲಾ ಕ್ಲಿನಿಕ್ ರೀತಿ 438 ನಮ್ಮ ಕ್ಲಿನಿಕ್ಕು. ಭಾಳ ಇಂಪಾರ್ಟೆಂಟ್. ಡೆಲ್ಲಿಯಲ್ಲಿ ಮೊಹಲ್ಲಾ ಕ್ಲಿನಿಕ್ ಅನ್ನುವಂಥದ್ದು ಭಾಳ ಪಾಪ್ಯುಲರ್ ಆಗಿದೆ ಆಮ್ ಆದ್ಮಿ ಪಾರ್ಟಿ ಬಂದ ಮೇಲೆ. ಅದೇ ರೀತಿಯಲ್ಲಿ ಬೆಂಗಳೂರಿನ ಎಲ್ಲ ವಾರ್ಡ್ನಲ್ಲಿ ಯಾವುದೋ ಪ್ಯಾಂಡಮಿಕ್ ಹೊರತಾದಂಥ ಚಿಕಿತ್ಸೆಯನ್ನು ಕೊಡಲಿಕ್ಕೋಸ್ಕರ ಏನಾಗುತ್ತೆ, ಇದು ಪ್ರೈಮರಿ ಹೆಲ್ತ್ ಸೆಂಟರ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಆದರೆ ನಿಮಗೆ ಉಚಿತವಾದಂಥ ಸೌಲಭ್ಯವನ್ನು ಕೊಡ್ತಾರೆ. ಎನಿ ಟೈಮ್ ಹೋದಾಗ ನಿಮಗೆ ಆ ಒಂದು ಸೌಲಭ್ಯ ಇರುತ್ತೆ ಅಂಥೇಳಿ. ಆ್ಯಂಡ್ ಪಡಿತರ ಅಕ್ಕಿ ಜೊತೆ 1 kg ರಾಗಿ ಜೋಳ ವಿತರಣೆ. ಸಿರಿಧಾನ್ಯಕ್ಕೆ ಪ್ರಮೋಷನು ಮತ್ತು ಈ ನ್ಯೂಟ್ರಿಷನನ್ನು ಒದಗಿಸುವಂಥ ಕೆಲಸ. 3 ಏರ್ಪೋರ್ಟ್ಗಳು, 3 ಹೆಲಿಪೋರ್ಟ್. ಆಫ್ಕೋರ್ಸ್ ಇದು ಎಲ್ಲೆಲ್ಲಿ ಗ್ರೀನ್ ಫೀಲ್ಡ್ಗಳು, ರಾಯಚೂರು ಇದೆಲ್ಲವನ್ನು ನೀವು ನೋಡ್ಕೊಳ್ಬೋದು. ಮಡಿಕೇರಿ, ಚಿಕ್ಕಮಗಳೂರು, ಹಂಪಿಯಲ್ಲಿ ಹೆಲಿಪೋರ್ಟು ಯಾವುದು ಟೂರಿಸಮನ್ನು ಇಂಪ್ರೂವ್ ಮಾಡಲಿಕ್ಕೋಸ್ಕರ ಹೆಲಿಕಾಪ್ಟರ್ ಮೂಲಕ ಹೋಗ್ತಾರೆ ಅಂಥೇಳಿ. 6 ಪ್ರವಾಸಿ ತಾಣಗಳಲ್ಲಿ ರೋಪ್ವೆ. ಜೋಗ, ನಂದಿ ಬೆಟ್ಟ, ಯಾಣ, ಅಂಜನಾದ್ರಿ. ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಈ ರೀತಿಯ ಒಂದು ಸ್ಪೋರ್ಟ್ಸ್ ಅನ್ನುವಂಥದ್ದು, ಟೂರಿಸಮ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಅನ್ನುವಂಥದ್ದು ಬಹಳ ಪಾಪ್ಯುಲರು. ಇದನ್ನು ಟೂರಿಸಮ್ಗೆ ಬೂಸ್ಟ್ ಕೊಡಲಿಕ್ಕೆ ಇದು ಬಳಸ್ಕೊಳ್ತಾ ಇರ್ತಕ್ಕಂಥದ್ದು. ಅಂಜನಾದ್ರಿ 100 ಕೋಟಿ ರೂಪಾಯಿ. ನಿಮಗೆ ಹನುಮನ ಮೂಲ ಸ್ಥಳ ಯಾವುದು ಅಂತ ಹೇಳಿ ಸಾಕಷ್ಟು ಚರ್ಚೆಯಲ್ಲಿದೆ. ತಿರುಪತಿ ದೇವಸ್ಥಾನಗಳಿಗೂ ಕೂಡ ಅಲ್ಲೂ ಮಾಡ್ತಾ ಇದ್ದೇವೆ ಅಂಥೇಳಿ. ಹಾಗಾಗಿ ಅಂಜನಾದ್ರಿ ಬೆಟ್ಟದ ಸಮಗ್ರ ಅಭಿವೃದ್ಧಿ ಮಾಡಲಿಕ್ಕೆ ಇಟ್ ಕ್ಯಾನ್ ಬಿ ಅ ವೆರಿ ಟೂರಿಸ್ಟ್ ಕಿಷ್ಕಿಂಧ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಸೊ ಅದಕ್ಕೆ ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಡೆವಲಪ್ಮೆಂಟ್ ಅಂತ ನೋಡ್ಬೋದು. ಸೊ ಬೆಂಗಳೂರಿಗೆ 8,409 ಕೋಟಿ, ಅದು 3ನೇ ಹಂತದ ಮೆಟ್ರೋ ಇರ್ಬೋದು, ಬೀಕಾತ ಈ ರೀತಿಯದ್ದೆಲ್ಲ ಆಗಿರ್ಬೋದು. ಜ್ಯುವೆಲ್ಲರಿ ಪಾರ್ಕ್ಸನ್ನು ಮಾಡುವಂಥದ್ದಾಗಿರ್ಬೋದು. 350 ಎಕರೆಯಲ್ಲಿ ಗ್ರೀನ್ ಪಾರ್ಕ್, ಅಟಲ್ ಪಾರ್ಕ್ ಯಲಹಂಕದ ಹತ್ರ ಮಾಡುವಂಥದ್ದು. ರಾಜ್ಯ ಕಾಲುವೆಯನ್ನು ಅಭಿವೃದ್ಧಿ ಮಾಡಿ ಈ ಸುಗಮವಾಗಿ ಮಳೆ ನೀರು ಹೋಗಬೇಕು. ಈ ರೀತಿಯದ್ದು ಒಂದಷ್ಟು ಸಂಗತಿಗಳು ಓವರ್ ದ ಪೀರಿಯಡ್ ಆಫ್ ಟೈಮ್ ಆಗಬೇಕಿತ್ತು. 4 ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇರೆ ಬೇರೆ ಕಡೆ. ನಿಮ್ಹಾನ್ಸ್ ಜೊತೆಗೆ ಯಾವುದು ಮೆದುಳು ಆರೋಗ್ಯ ಕಾರ್ಯಕ್ರಮ. 89 ಕೋಟಿ ವೆಚ್ಚದಲ್ಲಿ ಶಾಲೆಯ ಅಭಿವೃದ್ಧಿ. ಇದೆಲ್ಲ ಏನಾಗುತ್ತೆ, ಒಂದು ಕಡೆ ಎಲೆಕ್ಷನ್, BBMP ಎಲೆಕ್ಷನ್ ಇರ್ಬೋದು, ಇನ್ನೊಂದು ಕಡೆ ಬೆಂಗಳೂರಿನಂಥ ಅಭಿವೃದ್ಧಿ ಹೊಂದುತ್ತಿರುವಂಥ ಆಸ್ಪಿರೇಷನಲ್ ಏರಿಯಾಗಳಲ್ಲಿ ನೀವು ಬೇರೆ ಬೇರೆ ಸುಗಮವಾಗಿ, ಸರಳವಾಗಿ ಸೇವೆಗಳನ್ನು ಒದಗಿಸಿಕೊಡಲಿಕ್ಕೆ ಮತ್ತು ಡೆವಲಪ್ಮೆಂಟ್ ಅನ್ನುವಂಥದ್ದು ಪ್ಯಾರಮೌಂಟ್ ಆಗಿ ಡೆವಲಪ್ಮೆಂಟಿನ ಆಶಯದಲ್ಲೇ ಹೋಗಬೇಕು. ಈಗ ಮೆಟ್ರೋ ಎಷ್ಟೆಲ್ಲ ಕಂಜೆಷನನ್ನು, ಟ್ರಾಫಿಕ್ ಕಂಜೆಷನ್ ಕಡಿಮೆ ಮಾಡುತ್ತೆ, ಈಸಿ ಕಮ್ಯೂಟೇಷನ್ಗೆ ಹೆಲ್ಪ್ ಆಗುತ್ತೆ. ಈ ಥರದ ಆಯಾಮ ಇರ್ತಕ್ಕಂಥದ್ದು ಇಟ್ಸ್ ಅನ್ ಇಂಪಾರ್ಟೆಂಟು. ಬನಶಂಕರಿಯಲ್ಲಿ ಸ್ಕೈ ವಾಕು. ಸೊ ದೀಸ್ ಆರ್ ದಿ ಥಿಂಗ್ಸ್ ಬೆಂಗಳೂರಿಗೆ ಸಿಕ್ಕಿರ್ತಕ್ಕಂಥದ್ದು. ಓಕೆ, ಸೊ ಆದಾಯ ಕೊರತೆ ಇದನ್ನು ನೋಡಿದ್ವಿ. ಇದನ್ನು ಒಂದು ಕಾರ್ಟೂನ್ ರೀತಿಯಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ, ಹೇಗೆ ಇದಾಗ್ತಾ ಇದೆ. ನೇಕಾರ ಸಮ್ಮಾನ್ಗೆ 5,000 ರೂಪಾಯಿಗಳು ಸಿಗ್ತಾ ಇರುವಂಥದ್ದು ನೇಕಾರರಿಗೆ ಸಹಾಯಧನ.
ಹಾಲಿನ ಉತ್ಪಾದಕರಿಗೆ ಇಂಪಾರ್ಟೆಂಟ್, ಹಾಲಿನ ಉತ್ಪಾದಕರಿಗೆ ಏನು ಒಂದು ಬ್ಯಾಂಕನ್ನು ಸ್ಥಾಪಿಸಿ ನೀವು ಸಾಲವನ್ನು ಪಡೆದುಕೊಳ್ಳಿ. ಸೊ ದಟ್ ನಿಮ್ಮ ಬೇರೆ ಬೇರೆ ಕ್ಷೀರದಲ್ಲೇ ಒಂದಷ್ಟು ವೈಟ್ ರೆವಲ್ಯೂಷನ್ಗೆ ಇಂಬು ಕೊಡುವಂಥದ್ದು. ಅಲ್ಲಿ ಹೆಚ್ಚಿನ ನೀವು ಸಾಲ ತಗೊಂಡು ಹೆಚ್ಚು ಗೋವುಗಳನ್ನು ಸಾಕಿ, ಅಥವಾ ಹಟ್ಟಿಯನ್ನು ಚೆನ್ನಾಗಿ ಮಾಡುವಂಥದ್ದು, ಒಳ್ಳೆ ಮೇವು ಹಾಕಲಿಕ್ಕೆ ಸಹಾಯ ಮಾಡುವಂಥದ್ದು, ಈ ರೀತಿ ಸಾಲವನ್ನು ಒದಗಿಸಿಕೊಡುವಂಥದ್ದು ಒಂದು ಆಶೆ ಇದೆ. ಮತ್ತು ಎಲ್ಲ ಸಹಕಾರಿ ವಲಯದ ಆಸ್ಪತ್ರೆಗಳನ್ನು ಬಲಪಡಿಸಲಿಕ್ಕೆ ಹೊಸದಾಗಿ ಹೊಸ ಈ ಗೋವಿನ ಡಾಕ್ಟರ್ಸ್ಗಳನ್ನು ಆ್ಯಡ್ ಮಾಡುವಂಥದ್ದು ಇದು ಇಂಪಾರ್ಟೆಂಟು. ಆ್ಯಸಿಡ್ ಸಂತ್ರಸ್ತರಿಗೆ ಮಾಸಿಕ 10,000 ರು. ಓಕೆ, ರೈಟ್. ಪೌರ ಕಾರ್ಮಿಕರಿಗೆ 2,000 ಸಂಕಷ್ಟ ಭತ್ಯೆ. ಕಾಶಿ ಯಾತ್ರೆಗೆ 5,000 ರೂಪಾಯಿಗಳು. ಎಲ್ರಿಗೂ ಕೊಡ್ತಾರಾ ಗೊತ್ತಿಲ್ಲ. ಸೊ ಧರ್ಮಸ್ಥಳ, ಕುಕ್ಕೆ ಈ ರೀತಿಯ ಪ್ಯಾಕೇಜನ್ನು ಕೂಡ ಇದು ಮಾಡಿದೆ. 30,000 ಕಾಶಿ ಯಾತ್ರಾರ್ಥಿಗಳಿಗೆ ಪ್ರತಿ ವರ್ಷ 30,000. ಓಕೆ, ಹಜ್ ಯಾತ್ರೆಯ ರೀತಿಯಲ್ಲೇ ಹಿಂದೂಗಳಿಗೂ ಕೂಡ ಒಂದಷ್ಟು ಸಿಗಬೇಕು ಅಂಥೇಳಿ. ತಸ್ತಿಕ್ ಮೊತ್ತ 60,000, 48,000 ಆಯಿತು ತಸ್ತಿಕ್ ಮೊತ್ತ ದೇವಾಲಯಗಳ ಮೇಂಟೆನೆನ್ಸು. ಮತ್ತು ಭಾಳ ಇಂಪಾರ್ಟೆಂಟು, ಈ ಬಾರಿ ಬಜೆಟ್ನಲ್ಲಿ ಒಂದು ಸಂಗತಿಯನ್ನು ಮಂಡನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಅದು ದೇವಸ್ಥಾನಗಳನ್ನು ಧಾರ್ಮಿಕ ದತ್ತಿ ಇಲಾಖೆಯಿಂದ ಮರಳಿ ಹಿಂದೂ ಸಮಾಜಕ್ಕೆ ಅಥವಾ ಸೊಸೈಟಿಗೆ ವಾಪಸ್ ಕೊಡುವಂಥದ್ದು ಅಂಥೇಳಿ. ಸೊ ಪ್ರವಾಸೋದ್ಯಮ ನೀವು ನೋಡಿ ಓದಿ, ಈಗಾಗಲೇ ಹೇಳಿದ್ದೇನೆ. ಇದು ಇಂಪಾರ್ಟೆಂಟ್. ರಾಜ್ಯಗಳಿಗೆ ಏನೆಲ್ಲ ಕೊಡ್ತಾ ಹೋಗ್ತಾರೆ ಅಂತ. ಸೊ ಎಲ್ಲೆಲ್ಲಿ ಕೃಷಿ ವಿವಿ ಆಗಿರ್ಬೋದು, ಅಥವಾ ಎಲ್ಲಿ ಫುಡ್ ಪ್ರೊಸೆಸಿಂಗ್ ಪಾರ್ಕು, ಎಲ್ಲೆಲ್ಲಿ ವಿಜಯನಗರದಲ್ಲಾಗಿರ್ಬೋದು, ಎಲ್ಲ ರಾಜ್ಯದಲ್ಲಿ ಏನೇನೆಲ್ಲ ಸಿಕ್ಕಿದೆ. ಚಾಮರಾಜನಗರ ಸೇರಿದಂತೆ ಅನೇಕ ಕಡೆಗಳಲ್ಲಿ ಮುಖ್ಯಮಂತ್ರಿ ಆರೋಗ್ಯ ವಾಹಿನಿ ಸಂಚಾರಿ ಕ್ಲಿನಿಕ್, ಮನೆ ಮನೆಗೆ ಸಂಚಾರಿ ಕ್ಲಿನಿಕನ್ನು ಒದಗಿಸಿಕೊಡುವಂಥದ್ದು. ನಾರಾಯಣ ಗುರುಗಳ ವಸತಿ ಶಾಲೆ. ಸೊ ಒಂದಷ್ಟು ಪೊಲಿಟಿಕಲ್ ಆಸ್ಪೆಕ್ಟ್ಸ್ ಇರುತ್ತೆ, ಒಂದಷ್ಟು ಎಲ್ಲ ಕಮ್ಯುನಿಟಿಯನ್ನು ರೀಚ್ ಆಗುವಂಥದ್ದು ಆಶೆ ಇರುತ್ತೆ, ಒಂದಷ್ಟು ಡೆವಲಪ್ಮೆಂಟ್ ಆಶೆ ಇರುತ್ತೆ, ಒಂದಷ್ಟು ದೂರದೃಷ್ಟಿ ಆಶೆ ಇರುತ್ತೆ. ಇದನ್ನು ನಾವು ನೋಡ್ತಾ ಹೋಗಬಹುದು. ರೈಟ್. ಬೆಂಗಳೂರು ಗ್ರಾಮಾಂತರ, ದೇವನಹಳ್ಳಿ ಒಂದು ಸತಿ ನೋಡ್ತಾ ಹೋಗಿ ಏನೆಲ್ಲ ನಿಮಗೇನಾದರೂ ಸಿಕ್ಕಿದ್ರೆ. ಯಾದಗಿರಿಯಲ್ಲಿ ತೊಗರಿ ಬೆಳೆಯನ್ನು ಭೀಮಾ ಫಲ್ಸ್ ಬ್ರ್ಯಾಂಡ್ನಡಿ ಮಾರಾಟಕ್ಕೆ ಉದ್ದೇಶ. ಬ್ರ್ಯಾಂಡ್ ಮಾಡುವಂಥದ್ದು ಫಾರ್ಮರ್ ಪ್ರೊಡಕ್ಷನ್ ಆರ್ಗನೈಸೇಷನ್ನ ಮೂಲಕ ಅವುಗಳಿಗೆ ಮಾರುಕಟ್ಟೆ ಮತ್ತು ಅದಕ್ಕೆ ಒಂದು ಸಸ್ಟೈನಬಿಲಿಟಿಯನ್ನು ಒದಗಿಸಿಕೊಡುವಂಥದ್ದು. ಇಲ್ಲಿ ನೋಡಿ, ವಿಜಯಪುರ ತೊರವಿ ಗ್ರಾಮದಲ್ಲಿ ದ್ರಾಕ್ಷಿ ಮತ್ತು ದ್ರಾಕ್ಷಾರಸ ಮಂಡಳಿ ಮೂಲಕ ಅತ್ಯಾಧುನಿಕ ಶೈತ್ರ ಸಂಗ್ರಹ. ಮುಂದೆ ನಾವು ಈ ವಿಟಿಕಲ್ಚರ್ ಇದರ ಬಗ್ಗೆ ಎಲ್ಲ ಮಾತಾಡ್ತೇವೆ, ವೈನನ್ನು ಮಾಡುವಂಥದ್ರ ಬಗ್ಗೆ ಮಾತಾಡ್ತೇವೆ. ರಾಜ್ಯದಲ್ಲಿ ಹೈಯೆಸ್ಟು, ವಿಜಯಪುರದಲ್ಲೇ ಹೈಯೆಸ್ಟು ಈ ಗ್ರೇಪ್ಸನ್ನು ಪ್ರೊಡ್ಯೂಸ್ ಮಾಡ್ತಾರೆ ಅನ್ನುವಂಥದ್ದು ಬಿಜಾಪುರ ಅರ್ಸ್ಟ್ ಆಯಿಲ್. ಸೊ ಅಲ್ಲಿ ಇದನ್ನು ಮಾಡಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ಸೀರೆ ಮೈಕ್ರೋ ಕ್ಲಸ್ಟರು, ಅಥಣಿಯಲ್ಲಿ ಕೃಷಿ ಕಾಲೇಜು, ಕಿದ್ವಾಯಿ ಪ್ರಾದೇಶಿಕ ಕ್ಯಾನ್ಸರ್ ಆಸ್ಪತ್ರೆ. ಸೊ ಕ್ಯಾನ್ಸರ್ಗೋಸ್ಕರ ಎಲ್ಲರೂ ಪಾಪ ಬೆಂಗಳೂರಿಗೆ ಬರಬೇಕಾದಂಥ ಸಂದರ್ಭದಲ್ಲಿ ಅದರದ್ದೇ ಒಂದು ಪ್ರಾದೇಶಿಕ ಕೇಂದ್ರ ಬೆಳಗಾವಿಯಲ್ಲಿ. ಜಯದೇವಕ್ಕೆ ಬೆಂಗಳೂರಿಗೆ ಬರ್ತಾರೆ ಹೃದಯಕ್ಕೆ, ಅದಕ್ಕೋಸ್ಕರ ಹುಬ್ಬಳ್ಳಿಯಲ್ಲಿ. ಚೆನ್ನಾಗಿದೆ. ಈ ರೀತಿಯ ಆಲೋಚನೆಗಳು ಏನಾಗುತ್ತೆ ಅಂದರೆ ಹುಬ್ಬಳ್ಳಿಯಲ್ಲಿ ಜಯದೇವ. ಓಕೆ, ಯಾಕೆ ಇದರಿಂದ ಪಾಪ ಜನರು ಅಷ್ಟು ದೂರ ಹೋಗುವಂಥದ್ದು, ಅವರ ಖರ್ಚು ವೆಚ್ಚ ಕಡಿಮೆ ಆಗುತ್ತೆ. ಇನ್ಸ್ಟಿಟ್ಯೂಷನ್ಸ್ ಆಫ್ ಎಕ್ಸಲೆನ್ಸು ಪ್ರತಿ ಪ್ರಾದೇಶಿಕವಾಗಿ ಹೋದಾಗ ಜನರಿಗೆ ತುಂಬ ಸಹಾಯ ಆಗುತ್ತೆ, ಸರ್ವಿಸ್ ಅನ್ನುವಂಥದ್ದು ಸುಲಭ ಆಗುತ್ತೆ. ರೈಟ್. ಬೆಂಗಳೂರಿದ್ದು ದೊಡ್ಡದಾಗಿ ಕೊಟ್ಟಿರ್ತಾರೆ, ಯಾಕಂದರೆ ಬೆಂಗಳೂರು ಅನ್ನುವಂಥದ್ದು ಇಟ್ಸ್ ಕ್ಯಾಪಿಟಲ್ ಸಿಟಿ ಅನ್ನುವಂಥದ್ದು, ಮತ್ತು ಜನಸಂಖ್ಯೆಯ ದೃಷ್ಟಿಯಿಂದಲೂ ಕೂಡ ಅನೇಕ ಕಾರಣಗಳಿಂದ ಇಲ್ಲಿ ಅನೇಕರು ಉದ್ಯೋಗಕ್ಕೆ ಬರ್ತಾರೆ. ಸೊ ಬೇರೆ ಬೇರೆ ಕಾರಣಗಳಿಂದ ಇಲ್ಲಿನ ಡಿಮ್ಯಾಂಡ್ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಆಟೋಮೆಟಿಕಲಿ ಬೆಂಗಳೂರಿಗೆ ದೊಡ್ಡದಾಗಿ ಕೊಡಲಾಗುತ್ತದೆ. ಬೆಂಗಳೂರಿಗೆ ಒಂದು ಸಚಿವಾಲಯನೇ ಇದೆ, ಬೆಂಗಳೂರು ಅಭಿವೃದ್ಧಿ ಸಚಿವಾಲಯ. ರೈಟ್. ನಾನು ಇದನ್ನು ಒಂದು ನೋಡಿ ಬಿಡಬೇಕು. ಕೃಷಿ ಆಧುನೀಕರಣಕ್ಕೆ ಹೊಸ ಶಕ್ತಿ. ಈ ಬಾರಿ ಬಜೆಟ್ನಲ್ಲಿ ಒಂದು ಚೂರು ಇದನ್ನು ನೋಡಿಕೊಂಡು ರೈಟ್. ಓಕೆ, ಏನು ಹೇಳ್ತಾ ಇದ್ದಾರೆ ಈ ಕೃಷಿಯ ಕುರಿತಾಗಿ? ನಾನು ಆಗಲೇ ಹೇಳಿದೆ, ಕೃಷಿ, ನೀರಾವರಿ, ಆಮೇಲೆ ಆರೋಗ್ಯ, ಮೂಲಭೂತ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಕೈಗಾರಿಕೆ, ಇದರ ಇಂಬುಗಳು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ ಬಜೆಟ್ನಲ್ಲಿ ಅಂಥೇಳಿ. ಅದಕ್ಕೆ ಕೃಷಿಗೆ ಏನೇನೆಲ್ಲ ಕೊಟ್ಟಿದ್ದಾರೆ ಮೇಲ್ಮೇಲಿಂದ ನೋಡ್ತಾ ಹೋಗೋಣ. ಒಂದು ಅದೇ ರೈತ ಶಕ್ತಿ ಅನ್ನುವಂಥದ್ದು, ಡೀಸೆಲಿಗೆ ಸಬ್ಸಿಡಿ ಕೊಡುವಂಥದ್ದು. ಎರಡನೇದು PM ಕಿಸಾನು ಮುಂದುವರಿಯುವಂಥದ್ದು. ಜೇನುತುಪ್ಪಕ್ಕೆ ಜನಪ್ರಿಯಗೊಳಿಸಲಿಕ್ಕೆ ಜಾಂಬೋಟಿ ಮತ್ತು ಕೊಡಗಿನಲ್ಲಿ ಇದನ್ನು ಉತ್ಪಾದನೆ ಹೆಚ್ಚಿಸಲಿಕ್ಕೆ 5 ಕೋಟಿ ಅನುದಾನ. ಮಹಿಳೆಯರು ಬರಬೇಕು ಕೃಷಿಗೆ ಅಂಥೇಳಿ ಒಂದು ಮಹಿಳೆಯರನ್ನು ಪ್ರೋತ್ಸಾಹಿಸಲಿಕ್ಕೆ ಮಹಿಳಾ ಕೃಷಿ ಪ್ರಶಸ್ತಿಯನ್ನು ಕೊಡುವಂಥದ್ದು. ಧಾರವಾಡದಲ್ಲಿ SV ಪಾಟೀಲ್ ಕೃಷಿ ಸಂಶೋಧನೆ ತರಬೇತಿ ಮತ್ತು ರೈತರ ಪೀಠವನ್ನು ಸ್ಥಾಪನೆ ಮಾಡುವಂಥದ್ದು. ಕೃಷಿ ಯಂತ್ರಧಾರೆ ಕೇಂದ್ರವನ್ನು ಎಲ್ಲ ಹೋಬಳಿಯಲ್ಲಿ, ಸೊ ದಟ್ ಯಂತ್ರಗಳು ಸುಲಭವಾಗಿ ಸಿಗಬೇಕು ಅನ್ನುವಂಥ ರೀತಿಯಲ್ಲಿ. ಎಲ್ಲ ಜಿಲ್ಲೆಗಳಲ್ಲಿ ಆಹಾರ ಪಾರ್ಕ್ ಇಂಪಾರ್ಟೆಂಟ್ ಅಲ್ವಾ? ಯಾಕೆ ಅಂತ ಹೇಳಿದ್ರೆ ನಾವು ಈ ಆಹಾರ ಪಾರ್ಕ್ ಅನ್ನುವಂಥದ್ದು ಎಲ್ಲ ಫಾಸ್ಟ್ ಪೆರಿಷಬಲ್ ಆಗಿ ಬಿಡುವಂಥ ಸಾಧ್ಯತೆ ಇರುತ್ತೆ. ಮತ್ತು ಪ್ರತಿ ಝೋನಲ್ಲೂ ಒಂದು ಡಿಸ್ಟ್ರಿಕ್ಟ್ ಒಂದು ಪ್ರಾಡಕ್ಟ್ ಅನ್ನುವಂಥ ಒಂದು ಆಶೆ ಇರುತ್ತಲ್ಲ,
ಈ ಆಶಯದಂತೆ ಅಲ್ಲಲ್ಲಿ ಆಹಾರ ಪಾರ್ಕ್ಗಳನ್ನು ಮಾಡಿದ್ರೆ ಒಂದು ಎಕ್ಸ್ಪೋರ್ಟಿಗೆ ಈಸಿ ಆಗುತ್ತೆ, ಮಾರುಕಟ್ಟೆಗೆ ಈಸಿ ಆಗುತ್ತೆ, ರೈತರಿಗೆ ಸುಲಭ ಆಗುತ್ತೆ. ಫುಡ್ ಪ್ರಾಸೆಸಿಂಗ್ ಇಂಡಸ್ಟ್ರೀಸ್ಗಳನ್ನು ಮಾಡಿದ್ರೆ ಅದರಿಂದ ಈ ಮೌಲ್ಯವರ್ಧನೆಯನ್ನು ಮಾಡಲಿಕ್ಕಾಗುತ್ತೆ. ಆವಾಗ ಅವರಿಗೆ ವ್ಯಾಲ್ಯೂ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ, ವ್ಯಾಲ್ಯೂ ಅಡಿಷನ್ ಅನ್ನುವಂಥದ್ದು. ಈಗಾಗಲೇ ಒಂದಷ್ಟು ಕಡೆಗಳಲ್ಲಿ ಇದಿದೆ, ಅದನ್ನು ಇನ್ನಷ್ಟು ವಿಸ್ತರಿಸುವಂಥದ್ದು. SC/ST ಫಲಾನುಭವಿಗಳಿಗೆ 90% ಮತ್ತು ಇತರ ವರ್ಗದವರಿಗೆ 75% ಯಾವುದಕ್ಕೆ ಹನಿ ನೀರಾವರಿಯನ್ನು ಮಾಡಿಕೊಳ್ಳಿಕ್ಕೆ ಯಲಹಂಕ ಬಳಿಯ ಜಾರಕ ಬಂಡೆ, ಇದನ್ನು ನಾವು ಮಾತಾಡಿದ್ವಿ. ರೈಟ್. ರೇಷ್ಮೆಗೂಡಿಗೆ ಪ್ರೋತ್ಸಾಹಧನವನ್ನು ಕೊಡುವಂಥದ್ದು. ರೇಷ್ಮೆ ಅನ್ನುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ದ್ವಿತಳಿ ಮೊಟ್ಟೆ ಕೊಡುವಂಥ ಉತ್ಪಾದಿಸಿ ಅಲ್ಲಿ ಒಂದು ಪ್ರಾಸೆಸಿಂಗನ್ನು ಮಾಡಲಿಕ್ಕೋಸ್ಕರ ರಾಣೆಬೆನ್ನೂರು ಮತ್ತು ದೇವನಹಳ್ಳಿಯಲ್ಲಿ 15 ಕೋಟಿ. ರೈಟ್. ಆ್ಯಂಡ್ ಇದೆ ಈಗ ಈ ತೂಕದ ವ್ಯವಸ್ಥೆ, ಈ ಪೇಮೆಂಟ್ ಅನುಷ್ಠಾನ, ಬೆಳೆ ಕುಸಿತದ ವೇಳೆ ರೇಷ್ಮೆ ಮಾರಾಟ ಮಂಡಳಿ ಮೂಲಕ ಕಚ್ಚಾ ರೇಷ್ಮೆ, ಈ ರೀತಿಯದ್ದು ಒಂದು ಆಲೋಚನೆಗಳು. ಆನೆಗಳು ಸಾಯದಂತೆ ತಡೀಲಿಕ್ಕೋಸ್ಕರ ನಿಮ್ಮ ಗೋಡೆಗಳನ್ನು ನಿರ್ಮಾಣ ಮತ್ತು ಬ್ಲೂ ಪ್ಲಾಸ್ಟಿಕ್ ನಿರ್ವಹಣೆ ವಿಶ್ವ ಬ್ಯಾಂಕ್ ಜೊತೆಗೆ ಸೇರಿಕೊಂಡು ಕರಾವಳಿ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಪೊಲ್ಯೂಷನ್ ಆಗದಾಗೆ ಈ ಸಿಯಲ್ಲಿ ಇದಕ್ಕೋಸ್ಕರ ಒಂದು ಹೊಸದಾದಂಥ ಯೋಜನೆ. ಬಹುಶಃ ರಾಜ್ಯದಲ್ಲೇ ಬಹಳ ಮುಖ್ಯವಾಗಿ ಮೊದಲ ಬಾರಿಗೆ ಇದು. ಆಳ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡಲಿಕ್ಕೋಸ್ಕರ ಮತ್ಸ್ಯ ಸಿರಿ. ಇಲ್ಲಿ ನೋಡಿ ಚೆನ್ನಾಗಿ ಹೇಳಿದ್ದಾರೆ, ಜಲಮಾಲಿನ್ಯ ತಡೆಗೆ ಬೆಂಗಳೂರಿನಲ್ಲಿ ಇದು ಕೊಟ್ಟಿರ್ತಕ್ಕಂಥದ್ದು ಒಳ್ಳೆಯದು ಅಂಥೇಳಿ. ಆಮೇಲೆ ಅವರದ್ದು ಬೇರೆ ಬೇರೆ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಸೊ ಗೋವು ಉತ್ಪನ್ನದ ಬಗ್ಗೆ ಮಾತನಾಡುವಾಗ ಒಂದು ಕ್ಷೀರ ಸಮೃದ್ಧಿ ಸಹಕಾರ ಬ್ಯಾಂಕ್, ಯಾರೆಲ್ಲ ಈ ಹಾಲು ಮಾರಾಟಗಾರರು ಇರ್ತಾರೆ, ಹಾಲನ್ನು ತೆಗೆದುಕೊಂಡು ಹೋಗಿ ತಮ್ಮ ಡೈರಿಗಳಿಗೆ ಹಾಕುವಂಥ ಪ್ರಯತ್ನ ಮಾಡ್ತಾ ಇರ್ತಾರೆ, ಅವರಿಗೆ ಒಂದು ಬ್ಯಾಂಕನ್ನು ಸ್ಥಾಪಿಸಿ ಅವರಿಗೆ ಲೋನನ್ನು ಕೊಡುವಂಥದ್ದು ಅಥವಾ ಬೇರೆ ಬೇರೆ ಆ್ಯನ್ಸಿಲರಿ ಸರ್ವಿಸಿಗೆ ಹೆಲ್ಪ್ ಆಗುವಂಥದ್ದು. ಗೋಶಾಲೆಗಳ ಸಂಖ್ಯೆಯನ್ನು 131ರಿಂದ 100ಕ್ಕೆ ಹೆಚ್ಚಳ. ಎಲ್ಲ ದೇಸಿ ತಳಿಗಳದ್ದು ರಕ್ಷಣೆ ಆಗಬೇಕು. ಯಾವುದೇ ಒಂದು ದೇಶದಲ್ಲಿ ಆ ದೇಶದ ತಳಿಗಳಿದ್ದರೆ ಅದೊಂದು ರೀತಿಯ ಶ್ರೀಮಂತಿಕೆ. ಮತ್ತು ಹಾಲು ಅನ್ನುವಂಥದ್ದು ಆಫ್ಕೋರ್ಸ್ ನಮಗೆ ಪೌಷ್ಟಿಕಾಂಶ, ಪೌಷ್ಟಿಕಾಂಶವನ್ನು ಒದಗಿಸಿಕೊಡುವಂಥ ಒಂದು ಪ್ರಯತ್ನ. ಮತ್ತು ಈ ನೀನಾರಿಗದೆ ಎಲೆ ಮಾನವ ಅನ್ನುವಂಥ ಒಂದು ಬಹಳ ಸುಂದರವಾದಂಥ ಪದ್ಯ ಕವನದಲ್ಲಿ ಗೋವಿನ ಬೇರೆ ಬೇರೆ ಮಹತ್ವವನ್ನು ಹೇಳಲಾಗಿದೆ. ತಟ್ಟಿದರೆ ಸೆಗಣಿಯಾದೆ, ಮತ್ತೊಂದು ಹೀಗೆ ಹೇಳ್ತಾ ಹೋಗುವಂಥ ಸಂದರ್ಭದಲ್ಲಿ ಗೋವಿನ ನಾನಾ ಉತ್ಪಾದಕತೆಯ ಮೌಲ್ಯವರ್ಧನೆ ಮತ್ತು ಅದರ ಒಂದಷ್ಟು ಇಂಪಾರ್ಟೆನ್ಸ್ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಪುಣ್ಯಕೋಟಿ ದತ್ತು ಯೋಜನೆ, ಅದನ್ನು ಉಳಿಸೋದ್ರಿಂದ ಅದು ಸೆಗಣಿ ಹಾಕೋದಾಗಿರ್ಬೋದು, ಬೇರೆ ಬೇರೆ ಇವತ್ತು ಅಮೆರಿಕಾದಂಥ ದೇಶಗಳಲ್ಲಿ ಇದರ ಬಗ್ಗೆ ರಿಸರ್ಚ್ ಆಗ್ತಾ ಇದೆ. ಭಾರತದಲ್ಲೇ ಆಗ್ತಾ ಇರತಕ್ಕಂಥದ್ದು ದೊಡ್ಡ ನೋವಿನ ಸಂಗತಿ. ಗೋವು ಉತ್ಪನ್ನ ಮಾರಾಟಕ್ಕೆ ಗೋಮಾತಾ ಸಹಕಾರ ಸಂಘ. ನಾನು ಹೇಳಿದೆ ಈಗಾಗಲೇ, ಬೇರೆ ಬೇರೆ ಗೋವಿನ ನೀವು ಆಯುರ್ವೇದದಲ್ಲಾಗಿರ್ಬೋದು ಅಥವಾ ದೇಶೀಯ ಒಂದು ವೈದ್ಯಕೀಯ ಪದ್ಧತಿಗಳಲ್ಲಾಗಿರ್ಬೋದು ಅಥವಾ ನಾನ್ ಪೊಲ್ಯೂಷನ್ ರೀತಿಯಲ್ಲಿ ಗೊಬ್ಬರ ಮತ್ತೊಂದು ಈ ಗೋವಿನ ಮೂಲಕವೇ ಕೃಷಿಯಲ್ಲಿ ಸಮೃದ್ಧಿಯನ್ನು ಸ್ಥಾಪಿಸಲಿಕ್ಕೋಸ್ಕರ ಇವಕ್ಕೆಲ್ಲವೂ ಕೂಡ ಗೋವಿನ ಪದಾರ್ಥಗಳು ಮುಖ್ಯವಾಗ್ತವೆ. ಅವು ಮಾರುಕಟ್ಟೆಯಲ್ಲಿ ಬೇರೆ ಬೇರೆಯವರು ಬ್ರ್ಯಾಂಡ್ ಮಾಡಿಕೊಂಡು ಕೂತಿರ್ತಾರೆ, ಅಲ್ಲಿಂದ ತೆಗೆದುಕೊಳ್ಳುವ ಕಷ್ಟ ಆಗ್ಬೋದು. ಅದಕ್ಕೆ ಗೋಮಾತಾ ಸಹಕಾರ ಸಂಘವನ್ನು ಸ್ಥಾಪಿಸ್ತಾ ಇರ್ತಕ್ಕಂಥದ್ದು ಇಟ್ಸ್ ಅ ವೆರಿ ಗುಡ್ ಐಡಿಯಾ. ಮತ್ತು ಈಗಾಗಲೇ ನಮಗೆ ಗೊತ್ತು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇನ್ನೊಂದು ಹೇಳಬೇಕಿತ್ತು, ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಬಹುಶಃ ದೇಸಿ ಉತ್ಪನ್ನಗಳನ್ನು ಮಾರಲಿಕ್ಕೆ ಯಾವುದೋ ಒಂದು ಮೊಹಲ್ಲಾ ಒಂದು ಮಾರುಕಟ್ಟೆಯನ್ನು ಸ್ಥಾಪಿಸ್ತಾ ಇದ್ದಾರೆ ಅಂತ ಎಲ್ಲೋ ಓದಾಗಾಯಿತು. ಇನ್ನೊಮ್ಮೆ ಅದನ್ನು ಕಮೆಂಟ್ ಸೆಕ್ಷನ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ಬರೆಯುವಂಥ ಕೆಲಸ ಮಾಡ್ತೇನೆ. ಸೊ ಓಕೆ, ಅಗೈನ್ ಇಲ್ಲಿ ಹೆಲ್ತ್ ಅನ್ನುವಂಥದ್ದು, ಕೃಷಿಯ ಜೊತೆಗೆ ಹೆಲ್ತಿನ ರೀತಿಯಲ್ಲಿ ನೀವು ನೋಡ್ತಾ ಹೋದರೆ ಜಯದೇವ ಹುಬ್ಬಳ್ಳಿ ಬೆಳಗಾವಿಯ ಒಂದು ಪ್ರಾದೇಶಿಕ ಕೇಂದ್ರ, ಕಿದ್ವಾಯಿಯದ್ದು ಬೆಳಗಾವಿಯಲ್ಲಿರುತ್ತೆ ಅಂಥೇಳಿ. 300 ಮಹಿಳಾ ಸ್ವಾಸ್ಥ್ಯ ಕೇಂದ್ರಗಳಾಗಿರ್ಬೋದು. ಸ್ಫೂರ್ತಿ ಯೋಜನೆ, ಏನಕ್ಕೆ ಯಾರಿಗೆಲ್ಲ ಅಪೌಷ್ಟಿಕತೆ ಇರುತ್ತೆ ಅದನ್ನೆಲ್ಲ ರಾಜ್ಯಾದ್ಯಂತ ವಿಸ್ತರಣೆ ಮಾಡುವಂಥದ್ದು. 7 ತಾಲೂಕು ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಇಳಿಸುವಂಥದ್ದು. ತಾಲೂಕುಗಳಲ್ಲಿ ಹೃದಯ ಚಿಕಿತ್ಸೆಯನ್ನು ಶುರು ಮಾಡುವಂಥದ್ದು. ಇಲ್ಲಿ ನೋಡಿ, ಒಬ್ಬರು ಸಚ್ಚಿದಾನಂದ ಅಂತ ಬಹಳ ಚೆನ್ನಾಗಿ ಹೇಳಿದ್ದಾರೆ. 5% ಅನುದಾನ ಆರೋಗ್ಯ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಪ್ರಥಮ ದ್ವಿತೀಯ ಟರ್ಷರಿ ಹೆಲ್ತ್ ಕೇರು ಇದಕ್ಕೆ ಒತ್ತನ್ನು ನೀಡಲಾಗಿದೆ. ನಮ್ಮ ಕ್ಲಿನಿಕ್ ಜೊತೆಗೆ ಚಿತ್ರದುರ್ಗದಲ್ಲಿ ವೈದ್ಯಕೀಯ ಕಾಲೇಜ್, ದೀಸ್ ಆರ್ ದಿ ಗುಡ್ ಅವ್ರು ಕೇಳುವಂಥದ್ದು ಒಂದು ಚರ್ಮ ರೋಗ ಮತ್ತು ವಯಸ್ಸಾದವರಿಗೋಸ್ಕರ ಇನ್ನೊಂದು ರೀತಿಯ ಆಸ್ಪತ್ರೆಯ ಯೋಜನೆಗಳಿದ್ದರೆ ಚೆನ್ನಾಗಿತ್ತು ಅಂಥೇಳಿ. ನೀಟ್ ಪರೀಕ್ಷೆಗೆ ಎಲ್ಲ ತಾಲೂಕಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ. ಅಫ್ಕೋರ್ಸ್ ಈ ನೀಟ್ ಅನ್ನುವಂಥದ್ದು ರಾಷ್ಟ್ರ ಮಟ್ಟದ ಒಂದು ಎಕ್ಸಾಮ್ ಆಗಿದೆ ಮೆಡಿಕಲ್ ಎಂಟ್ರೆನ್ಸ್ಗೆ. ಇವತ್ತು ಯುಕ್ರೈನ್ನ ಕ್ರೈಸಿಸ್ನ ಸಂದರ್ಭದಲ್ಲಿ ಚರ್ಚೆ ಆಗ್ತಾ ಇದೆ. ಕೆಲವೊಂದಷ್ಟು ಹೇಳ್ತಾರೆ ಇಲ್ಲಿ ಸೀಟ್ ಸಿಕ್ಕಿಲ್ಲ ಬೇರೆ ಬೇರೆ ಕಾರಣಕ್ಕೆ. ನವೀನ್ ತಂದೆಯವರು ಬೇರೆದೇ ಆದಂಥ ಒಂದು ಕಾರಣವನ್ನು ಹೇಳುವಂಥ ಪ್ರಯತ್ನ ಮಾಡಿದರು. ನಮ್ಮೆಲ್ಲರ ಮುಂದೆ ಇದೆ ಅದು. ಇನ್ನೊಂದು ಏನು ಅಂತ ಹೇಳಿದರೆ, ಅನೇಕರು ಇಲ್ಲಿ ಕ್ವಾಲಿಫೈ ಆಗಲ್ಲ, ಅದಕ್ಕೆ ವಿದೇಶಗಳಿಗೆ ಹೋಗ್ತಾರೆ, ನಾಟ್ ಜಸ್ಟ್ ಬಿಕಾಸ್ ಆಫ್ ಇಟ್ ಇಸ್ ಚೀಪ್ ಅಂಥೇಳಿ ಈ ರೀತಿಯ ವಾದಗಳು ಕೂಡ ಬಂತು. ಅದೇನೇ ಆಗಿದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಪ್ರೈವೇಟ್ ಕಾಲೇಜ್ಗಳಿಗೆ ಹೋಗ್ಬಿಟ್ಟು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳಿಂದ ಕೋಚಿಂಗ್ ತೆಗೆದುಕೊಳ್ಳುವಂಥದ್ದು ಕಾಸ್ಟ್ಲಿ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ
ಮುಖ್ಯಮಂತ್ರಿಗಳ ಮೂಲಕವೇ ಇದು ಒಂದು ಸಾಕಾರ ಆಗ್ತಾ ಇರ್ತಕ್ಕಂಥದ್ದು. ಇನ್ನೊಂದು ನಮಗೆ ಉತ್ತರ ಪ್ರದೇಶ ಮಾದರಿಯಲ್ಲಿ ಒಂದಿದೆ, ಮುಖ್ಯಮಂತ್ರಿ ವಿದ್ಯಾರ್ಥಿ ಮಾರ್ಗದರ್ಶಿನಿ. ಉತ್ತರ ಪ್ರದೇಶದಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬ್ಯೂರೋಕ್ರಾಟ್ಸ್ಗಳು ಮತ್ತು ಎಜುಕೇಷನಲಿಸ್ಟ್ಗಳ ಮೂಲಕ ಫ್ರೀ ಆನ್ಲೈನ್ ಕೋಚಿಂಗನ್ನು ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಅದು ಆನ್ಲೈನ್ ಯೂಟ್ಯೂಬ್ನಂಥ ಕಡೆಗಳಲ್ಲಿ ಓಪನ್ ಆಗಿ ಸಿಗ್ತಾ ಇರುತ್ತೆ, ಎಲ್ರಿಗೂ ಕೂಡ ಮುಕ್ತ ಅವಕಾಶ. ಅದೇ ರೀತಿಯಲ್ಲಿ ಮುಖ್ಯಮಂತ್ರಿ ವಿದ್ಯಾರ್ಥಿ ಮಾರ್ಗದರ್ಶನಿಯ ಮೂಲಕ ಈ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ವಿದ್ಯಾರ್ಥಿಗಳು ತಯಾರಿಕೊಳ್ಳಿಕ್ಕೆ ಅವರಿಂದಲೂ ಕೂಡ ಒಂದು ಸ್ಕೀಮ್ ಬಂದಿದೆ. ನನ್ನ ಪ್ರಕಾರ ಇದು ಆನ್ಲೈನ್ನಲ್ಲಿ ಮುಕ್ತವಾಗಿ ಇಡೋದ್ರ ಮೂಲಕ ಯಾವುದೇ ಒಂದು ವರ್ಗ ಅಥವಾ ಕೆಲವರಿಗಷ್ಟೇ ಸೀಮಿತ ಆಗದಂತೆ ಯಾರೆಲ್ಲ ಜ್ಞಾನವನ್ನು ಬಯಸುತ್ತಾರೆ, ಹೇಗಾದರೂ ಇನ್ವೆಸ್ಟ್ಮೆಂಟ್ ಒಂದೇ ರೀತಿಯಲ್ಲಿ ಮಾಡ್ತೀರಿ, ವಿದ್ಯಾರ್ಥಿ ಶಿಕ್ಷಕರನ್ನು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಸೆಟ್ ಮಾಡುವಾಗ ಒಂದೇ ರೀತಿಯ ಇನ್ವೆಸ್ಟ್ಮೆಂಟು, ನೀವು ಆನ್ಲೈನ್ ಮಾಡೋದ್ರ ಒಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಮುಕ್ತವಾಗಿ ಪ್ರತಿಯೊಬ್ಬರಿಗೂ ಸಿಗುವಂಥ ಆಗುತ್ತೆ. ಮತ್ತು ಹೀಗೆ ಸಿಗೋದ್ರಿಂದ ಇದು ಫ್ಯೂಚರ್ಗೂ ಒಂದು ರೆಪಾಸಿಟರಿ ಆಗಿರುತ್ತೆ. ನೀವು ಒಂದೇ ಇನ್ವೆಸ್ಟ್ಮೆಂಟಲ್ಲಿ ಎಲ್ರಿಗೂ ತಲುಪಿದಂಥ ಖ್ಯಾತಿ ಸಿಗುತ್ತೆ. ಹಾಗಾಗಿ ಅದು ಎಲ್ರಿಗೂ ಮುಕ್ತ ಆಗಬೇಕು, ಆನ್ಲೈನ್ಗಳ ಮೂಲಕ ನಿರಂತರವಾಗಿ ನಡಿಬೇಕು. ಒಂದು 20 ಕ್ಲಾಸ್ 30 ಕ್ಲಾಸ್ ಕೆಲವರೆಲ್ಲ ಮಾಡ್ತಾರೆ. ನಾಟ್ ಲೈಕ್ ದ್ಯಾಟ್. ಒಂದು ಸಬ್ಜೆಕ್ಟನ್ನು ತೊಗೊಂಡ್ರೆ ಸಮಗ್ರವಾಗಿ ಮಾಡಬೇಕು, ಎಲ್ಲರನ್ನ ತಲುಪಬೇಕು. ಸೊ ಅದೊಂದು ರೀತಿಯ ಪೈಲಟ್ ಬೇಸಿಸಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಮೆಗಾ ಜ್ಯುವೆಲ್ಲರಿ ಪಾರ್ಕ್. ಇಟ್ಸ್ ಅನ್ ಇಂಪಾರ್ಟೆಂಟ್ ಸ್ಟೆಪ್. ಓಕೆ, ನಾವು ಹೆಲ್ತ್ ಸೆಕ್ಟರಲ್ಲಿ ಮತ್ತೆ ಬಂದರೆ ಇಲ್ಲಿ ಬಹಳ ಮೊಹಲ್ಲಾ ಕ್ಲಿನಿಕ್ ರೀತಿಯಲ್ಲಿ ನಮ್ಮ ಕ್ಲಿನಿಕ್ಗಳ ಸ್ಥಾಪನೆ, ಮುಖ್ಯಮಂತ್ರಿ ಆರೋಗ್ಯ ವಾಹಿನಿ ಎಲ್ಲ ಕಡೆಗಳಲ್ಲಿ ಈಗಾಗಲೇ 3 ಜಿಲ್ಲೆಗಳಲ್ಲಿ ಅದನ್ನು ಮಾಡ್ತಾರಂತೆ. ಸಂಚಾರಿ ಅನೇಕ ಕಡೆ, ನೀವು ಧರ್ಮಸ್ಥಳದಂಥ ಕಡೆಗಳಿಗೆ ಹೋದರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದ್ದಿದೆ. ಒಂದು ಬಸ್ ಅನ್ನುವಂಥದ್ದು, ಒಂದು ವೆಹಿಕಲ್ ಅನ್ನುವಂಥದ್ದು ಹೋಗ್ತಾ ಇರುತ್ತೆ, ನಿಮ್ಮ ಪ್ರದೇಶಕ್ಕೆ ಬರುತ್ತೆ. ಯಾವುದಾದ್ರೂ ಸಮಸ್ಯೆ ಇದ್ದರೆ ಅಲ್ಲಿ ಡಾಕ್ಟರ್ ಇರ್ತಾರೆ, ಅವರ ಮೂಲಕ ಅಥವಾ ಟ್ರಾವೆಲ್ ಮಾಡ್ತಾನೆ ಇದರದ್ದು ಸಮಸ್ಯೆಯನ್ನು ಪರಿಹರಿಸ್ಕೊಳ್ತಾ ಹೋಗ್ಬೋದು. ಮನೆಗೆ ಹೋಗುವಂಥದ್ದು ಮತ್ತು ಅಲ್ಲಿ ವೈದ್ಯಕೀಯ ಸೇವೆ, ನೀವು ಹಾಸ್ಪಿಟ್ಲಿಗೆ ಹೋಗೋ ಸಣ್ಣ ಪುಟ್ಟ ಜ್ವರ ಇನ್ನೊಂದು ಮತ್ತೊಂದು, ಇದಕ್ಕೆ ಸೊಲ್ಯೂಷನ್ ಅಲ್ಲೇ ಸಿಗುತ್ತೆ, ಅದು ಫ್ರೀ ಆಗಿರುತ್ತೆ. ಗ್ರಾಮೀಣ ರೈತರಿಗೆ ಇನ್ನು ಬಹಳ ಹೊಸದಾಗಿ ಈ ಸರ್ಕಾರ ಘೋಷಿಸಿರ್ತಕ್ಕಂಥದ್ದು ಒಂದು ಗ್ರಾಮೀಣ ರೈತರಿಗೆ ಆರೋಗ್ಯ ಸೇವೆ ಯಶಸ್ವಿನಿ ಮತ್ತೆ ಬಂತು. ಎಸ್ ಎಂ ಕೃಷ್ಣ ಕಾಲದಲ್ಲಿ ಇದು ಇಂಟ್ರೊಡ್ಯೂಸ್ ಆಗಿತ್ತು ಅಂತ ಹೇಳ್ತಾರೆ. ಈಗ ಮತ್ತೆ ಅದನ್ನು ರೀಇಂಟ್ರೊಡಕ್ಷನ್ ಮಾಡ್ತಾ ಇದ್ದಾರೆ 5 ವರ್ಷಗಳ ಗ್ಯಾಪ್ ನಂತರ. ಹಾಲು ಉತ್ಪಾದಕರಿಗೆ ಸಾಲ ಸೌಲಭ್ಯಕ್ಕೆ ಕ್ಷೀರ ಸಮೃದ್ಧಿ ಸಹಕಾರ ಬ್ಯಾಂಕ್, ಸಾಕಾರ ತತ್ವ ಕೋಆಪರೇಟಿವ್ ಮೂವ್ಮೆಂಟಿನ ಅಡಿಯಲ್ಲಿ ಗೋಶಾಲೆಗಳಲ್ಲಿನ ಗೋವುಗಳ ದತ್ತು ಪ್ರೋತ್ಸಾಹಕ್ಕೆ ಪುಣ್ಯಕೋಟಿ ದತ್ತು. ಎಲ್ಲ ವಾರ್ಡ್ಗಳಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಕ್ಲಿನಿಕ್, ಮೊಹಲ್ಲಾ ಕ್ಲಿನಿಕ್ ರೀತಿಯಲ್ಲಿ ಮುಖ್ಯಮಂತ್ರಿ ಆರೋಗ್ಯ ವಾಹಿನಿ ಮನೆಗೆ ಬಸ್ ಸೇವೆಗಳ ಮೂಲಕ 4 ಜಿಲ್ಲೆಗಳಲ್ಲಿ ಶುರು ಆಗುತ್ತೆ. ಮುಂದೆ ಅದು ಎಕ್ಸ್ಪ್ಯಾಂಡ್ ಆಗ್ಬೋದು ಚೆನ್ನಾಗಿದ್ದರೆ. ರೈತ ಶಕ್ತಿ ಕೃಷಿ ಯಂತ್ರೋಪಕರಣ ಬಳಕೆಗೂ ಎಕರೆಗೆ 250 ರೂಪಾಯಿಗಳಂತೆ ಡೀಸೆಲ್ ಅನುದಾನ, ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್. 100 ಆಳ ಸಮುದ್ರ ಮೀನುಗಾರಿಕಾ ಹಡಗುಗಳಿಗೆ ಟ್ರಾಲರ್ಸ್ಗಳಂತ ಹೇಳ್ತಾರೆ, ಹಡಗುಗಳಿಗೆ ನೆರವು ನೀಡಲು ಮತ್ಸ್ಯ ಸಿರಿ. ಈ ನೀವು ಕಚಟಿವ್ ಐಲ್ಯಾಂಡ್ ಅಥವಾ ಶ್ರೀಲಂಕಾ ಮತ್ತು ಭಾರತದ ನಡುವಿನ ಒಂದು ದೊಡ್ಡ ಸವಾಲು ಸಂಘರ್ಷಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನೀವು ಡೀಪ್ ಸಿಯಲ್ಲಿರ್ತಕ್ಕಂಥ ಟ್ರಾಲರ್ಸ್ಗಳ ಮೂಲಕ ಎಲ್ಲ ಮತ್ಸ್ಯ ಸಂಪತ್ತನ್ನು ಇದು ಮಾಡ್ತೀರಿ, ನಮ್ಮ ಹತ್ರ ಇಲ್ಲ ಅಂಥೇಳಿ ಶ್ರೀಲಂಕಾದವರು ಅನೇಕ ಬಾರಿ ಇದನ್ನು ಗಲಾಟೆ ಮಾಡ್ತಾ ಇರ್ತಾರೆ. ಬಟ್ ಇವತ್ತು 100 ಆಳ ಸಮುದ್ರ ಹಡಗುಗಳಿಗೆ ಕೊಡುವಂಥ ಒಂದು ಪ್ರಯತ್ನ ಆಗ್ತಾಯಿದೆ. ಇಟ್ಸ್ ಅ ಗುಡ್ ಥಿಂಗ್. ಕಾರ್ಮಿಕರಿಗೆ ಸಿಕ್ಕಿದ್ದೇನೋ. ಸೊ ಈ ಉಳಿದಂತೆ ಇದೊಂದು ಸಾಮಾನ್ಯ ಸಂಗತಿಗಳು ಅಂತ ನೋಡ್ತಾ ಹೋಗ್ಬೋದು. ಕ್ರೀಡಾಂಗಣಗಳು, ಪ್ರತಿ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಿಂದ ಕ್ರೀಡೆಗೆ ಪ್ರೋತ್ಸಾಹ ಕೊಡುವಂಥದ್ದು ನಮ್ಮ ರಾಜ್ಯದಲ್ಲಿ ಇದಾಗಬೇಕಾಗಿದೆ. ಒಲಿಂಪಿಕ್ಸು ಪ್ಯಾರಾ ಒಲಿಂಪಿಕ್ಸಿಗೆ ನಮ್ಮನ್ನು ರೆಡಿ ಮಾಡುವಂಥದ್ದಾಗಿರ್ಬೋದು, ಜನರನ್ನು ಯುವಕರನ್ನು ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಡುವಂಥದ್ದು, ದೇಹದಂಡನೆಯ ಮೂಲಕ ಓವರಾಲ್ ಈ ಪ್ರೊಡಕ್ಟಿವಿಟಿಯನ್ನು ಎನ್ಕರೇಜ್ ಮಾಡುವಂಥದ್ದು. ಆ್ಯಂಡ್ ಈಗಾಗಲೇ ಇರ್ತಕ್ಕಂಥ ಕ್ರೀಡಾಂಗಣಗಳು ಮೇಂಟೆನೆನ್ಸಿಗೆ ದುಡ್ಡು ಹೋಗುತ್ತೆ. ಸೊ ಜನಸಾಮಾನ್ಯರಿಗೂ ಮಾಡಿದ್ರೆ ಪೇ ಆ್ಯಂಡ್ ಯೂಸ್ ರೀತಿಯಲ್ಲಿ ಇದು ಅವ್ರಿಗೂ ಕೂಡ ಓಪನ್ ಆಗುತ್ತೆ. 125ನೇ ನೇತಾಜಿ ಸುಭಾಷ್ ಚಂದ್ರ ಬೋಸರದಕ್ಕೋಸ್ಕರ NCC ಕೆಡೆಟ್ಸ್ಗಳಿಗೆ ಸಾಹಸ ಕ್ರೀಡೆಗೋಸ್ಕರ ಮೂಲ ಸೌಲಭ್ಯವನ್ನು ಒದಗಿಸುವಂಥ ಪ್ರಯತ್ನ. ಪ್ಯಾರಾಲಿಂಪಿಕ್ಸ್ 2022ಕ್ಕೆ 75 ಕ್ರೀಡಾಪಟುಗಳನ್ನು ಸಿದ್ಧಪಡಿಸುವಂಥದ್ದು ಅಮೃತ ಕ್ರೀಡಾ ದತ್ತು ಯೋಜನೆ ಅಂತ. ಸೊ ಓವರಾಲ್ ಇದಕ್ಕೆ ಪಾಸಿಟಿವ್ ಕ್ರಿಟಿಸಿಸಮ್ ಎಲ್ಲ ಬರುತ್ತೆ. ಆದರೆ ಡ್ರೋನ್ಗಳ ಮೂಲಕ ಜಮೀನು ಸ್ವತ್ತುಗಳ ಸರ್ವೆ, ಇದೊಂದು ಕೊನೆಯದಾಗಿ ಒಂದು ನೋಡಿಬಿಟ್ಟು ಓವರಾಲ್ ಬಜೆಟ್ನಿನ ಒಂದು ವ್ಯೂವನ್ನು ಹೇಳುವಂಥ ಪ್ರಯತ್ನ ಮಾಡೋಣ. ಸೊ ಏನಾಗ್ತಾಯಿದೆ, ಈ ಡ್ರೋನ್ಗಳ ಮೂಲಕ ನಮ್ಮದು ಈ ಸ್ವಾಮಿತ್ವ ಯೋಜನೆ ಅಡಿಯಲ್ಲಿ ಡ್ರೋನ್ಗಳ ಮೂಲಕ ಸರ್ವೆ ಮಾಡಿ ಎಲ್ಲ ಈ ಪಹಣಿ ಅಟ್ಲಾಸ್ ಆದಾಯ ಅಥವಾ ಕಂದಾಯ ಇಲಾಖೆಯ ಮುಖ್ಯವಾದಂಥ ಲ್ಯಾಂಡ್ ಡಾಕ್ಯುಮೆಂಟೈಸೇಷನ್ ಡಿಜಿಟೈಸೇಷನ್ನ ಮುಂದುವರಿದ ಒಂದು ಪ್ರಮೇಯವಾಗಿ ಸರ್ವೆಯನ್ನು ಮಾಡಿ ಮುಂದಿನ 3 ವರ್ಷಗಳಲ್ಲಿ ವಿದ್ಯುನ್ಮಾನ ಪಹಣಿ, ಎಲೆಕ್ಟ್ರಾನಿಕ್ ಪಹಣಿ ಮತ್ತು ನಕ್ಷೆಗಳನ್ನು ಒದಗಿಸಲಿಕ್ಕೋಸ್ಕರ 287 ಕೋಟಿಯನ್ನು ಕೊಡಲಾಗಿದೆ. ರೈತರ ಮನೆ ಬಾಗಿಲಿಗೆ ಪಹಣಿ, ಬೇರೆ ಬೇರೆದು ಆದಾಯ ಪತ್ರ ಇದನ್ನೆಲ್ಲ ಒದಗಿಸುವಂಥ ಪ್ರಯತ್ನ ಆಗ್ತಾಯಿದೆ. ಇದೆಲ್ಲವೂ ಕೂಡ ಕಂದಾಯ ಇಲಾಖೆ ಅಡಿಯಲ್ಲಿ ಬರುತ್ತೆ. ಸೊ ನಮಗಂತೂ ಪ್ರತಿ ವರ್ಷ ಬೆಳೆಯನ್ನು ಬೆಳೆದಿದ್ದಕ್ಕೆ ಸರ್ವೆಯನ್ನು ಮಾಡ್ತಾರೆ. ಕೆಲವು ಕಡೆ ಜನರಸ್ ಆಗುತ್ತೆ, ಕೆಲವು ಕಡೆ ಆಗೋದೇ ಇಲ್ಲ. ಇರಲಿ, ಈಗಾಗಲೇ ಮೊಬೈಲ್ನ ಮೂಲಕ ನೀವೇ ಸರ್ವೆ ಮಾಡ್ಕೊಂಡು ಹಾಕಿ ಅಂತ ಅಪ್ಡೇಟ್ ಮಾಡಿ ಅಂತ ಅದಕ್ಕೂ ಒಂದು ಆಪ್ಷನ್ ಬಂದಿದೆ. ಆದರೂ ಕೂಡ ಮುಂದಿನ ದಿನ ಫ್ರೂಟ್ಸ್ ತಂತ್ರಾಂಶ ಅನ್ನುವಂಥದ್ದಿದೆ. ಸೊ ಅದಕ್ಕೋಸ್ಕರ
ಮುಂದಿನ ದಿನಗಳಲ್ಲಿ ಅದನ್ನು ಇನ್ನಷ್ಟು ಓಪನ್ ಮಾಡುವಂಥದ್ದು, ಎಲೆಕ್ಟ್ರಾನಿಕ್ ಮಾಡುವಂಥದ್ದು, ಈ ರೀತಿಯ ಪ್ರಯತ್ನ. ಸೊ ದಟ್ ನೀವು ಸಬ್ ರಿಜಿಸ್ಟ್ರಾರ್ ಕಚೇರಿಗಳಿಗೆ ನಿಮ್ಮ ದಾಖಲೆಗಳಿಗಾಗಿರ್ಬೋದು ಅಥವಾ ಈ ರೀತಿಯ ತಂತ್ರಾಂಶಗಳಲ್ಲಿ ಅಪ್ಡೇಷನ್ಗೋಸ್ಕರ ನೀವು ಅಲಿಬೇಕಾಗಿಲ್ಲ ಅಂತುವಂಥದ್ದು. ಆದರೆ ಇದೆಲ್ಲವೂ ಕೂಡ ಆಗ್ತಾಯಿದೆ. ಬಟ್ ಬೇರೆ ಬೇರೆ ಈ ನಕಲು ಸ್ಥಿರಾಸ್ತಿ ಋಣಭಾರ ಪತ್ರ ಇವುಗಳನ್ನು ಆನ್ಲೈನ್ನಲ್ಲಿ ಪಡೀಲಿಕ್ಕೆ ಕಾವೇರಿ ತಂತ್ರಾಂಶ ಇದೆ. ಬಟ್ ಮೋಸ್ಟ್ ಆಫ್ ದಿ ಟೈಮ್ಸ್ ಏನಾಗುತ್ತೆ, ನೀವು ಅಪ್ಲೈ ಮಾಡಿರ್ತೀರ, ಇಟ್ಸ್ ಅ ಪ್ರಾಕ್ಟಿಕಲ್ ಚಾಲೆಂಜು. ಒಂದು ಅವರ ಸರ್ವರ್ ಡೌನ್ ಇರುತ್ತೆ ಅಥವಾ ಅಪ್ಲೈ ಮಾಡಿದ್ದಕ್ಕೆ ಅಟೆಸ್ಟೇಷನ್ ಸಿಗೋದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ನಿಮ್ಮದು ಸಕ್ಸಸ್ಫುಲ್ ಅಂತ ತೋರಿಸೋದೇ ಇಲ್ಲ. ಈ ರೀತಿಯ ಸಾಕಷ್ಟು ಸಂಕೀರ್ಣತೆಗಳನ್ನು ನೀವು ಯಾವಾಗಲೂ ಹೇಳುವಂಥದ್ದಿದೆ. ಈ ಗವರ್ನೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕರಪ್ಷನ್ ಅಂತ. ಈ ಗೌ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕರಪ್ಷನ್. ಎಷ್ಟು ಈ ಗವರ್ನೆನ್ಸ್ ಸಕ್ಸಸ್ಫುಲ್ ಆಗುತ್ತೆ ಅಷ್ಟು ಕರಪ್ಷನ್ ಡೌನ್ ಆಗುತ್ತೆ. ಆದರೆ ನಾವು ಎಷ್ಟೇ ಇಂಥ ಪ್ರಯತ್ನಗಳು ನಡೀತಾ ಇದ್ದರೂ ಕೂಡ ಓವರ್ ಆ್ಯಂಡ್ ಅಗೈನ್ ಈ ರೀತಿಯದ್ದು ಸಕ್ಸಸ್ಫುಲ್ ಆಗದಂತೆ ಒಂದಷ್ಟು ವೆಸ್ಟೆಡ್ ಇಂಟ್ರೆಸ್ಟ್ಗಳು ಪ್ರಯತ್ನ ಮಾಡ್ತಾ ಇರುತ್ತೆ. ಅದರ ಸಫರಿಂಗ್ಸನ್ನು ನಾವು ಕೂಡ ಸಫರ್ ಮಾಡ್ತಾ ಇರ್ತೇವೆ. ರೈಟ್. ಈಗ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಇದು ಪ್ರಾರಂಭ ಆಗುತ್ತಂತೆ. ಸೊ ಯಾವುದು 15 ಕೋಟಿ ರು ವೆಚ್ಚದಲ್ಲಿ ಎಲ್ಲ ಸ್ಕ್ಯಾನಿಂಗ್ ಮಾಡಿ ಹಳೆಯದು ನಕಲಿ ಅಥವಾ ಮೋಸ ಆಗದಂತೆ ತಡೆಯುವಂಥ ನಿಟ್ಟಿನಲ್ಲಿ ನಾವು ನೋಡಬೇಕು ಇದು ಎಷ್ಟರ ಮಟ್ಟಿಗೆ ರಿಯಲಿ ಇಂಪ್ಲಿಮೆಂಟ್ ಆಗುತ್ತೆ ಅಥವಾ ದಲ್ಲಾಳಿಗಳದ್ದು ಮಧ್ಯವರ್ತಿಗಳ ಒಂದು ಇದಕ್ಕೆ ಅಗೇನ್ ಅದರ ಒಂದು ಲಾಬಿಯ ಜೊತೆಗೆ ಸೇರ್ಕೊಂಡು ಬಿಡುತ್ತಾ ಅಂತ. ಸೊ ಕೊನೆಯದಾಗಿ ಈ ಬಜೆಟ್ ಏನನ್ನು ಹೇಳಲಿಕ್ಕೆ ಹೊರಡ್ತಾ ಇದೆ, ಎಲ್ಲ ವರ್ಗಗಳಿಗೂ ಒಂದಷ್ಟು ಅನುದಾನ. ಓಕೆ, ಇದು ಚೊಚ್ಚಲ ಬಜೆಟು. 7 ತಿಂಗಳು ಅವರ CM ಆದ ಮೇಲೆ ಚೊಚ್ಚಲ ಬಜೆಟ್ ಇದನ್ನು ಮಂಡಿಸಿದ್ದಾರೆ. ಚಾಲೆಂಜ್ ವಾಸ್ ದೇರ್. ಹೊಸತನ್ನು ಏನೂ ಮಾಡಲಿಕ್ಕೆ ಹೋಗಿಲ್ಲ, ಹೊಸ ತೆರಿಗೆಯನ್ನು ಹಾಕ್ಲಿಕ್ಕೆ ಹೋಗಿಲ್ಲ. ಹಾಗಾಗಿ ಜನರೆಲ್ಲ ಖುಷಿ. ಅನೇಕರು ಏನು ಅಂತ ತಿಳ್ಕೊಂಡಿದ್ರು, ಏನಪ್ಪ ಇದು ಪ್ಯಾಂಡಮಿಕ್ ಬಂದಿದೆ, ಆರ್ಥಿಕ ಸ್ಥಿತಿ, ಇನ್ನು ಹೊಸ ತೆರಿಗೆ ಏನಾದರೂ. ಸದ್ಯಕ್ಕಂತೂ ಹಾಕಿಲ್ಲ, ಮುಂದೆ ಏನಿರುತ್ತೆ ಗೊತ್ತಿಲ್ಲ. ಓಕೆ, ಎಲ್ಲರನ್ನ ತೃಪ್ತಿಪಡಿಸುವಂಥ ಕೆಲಸ. ರೈತರಿಗೆ ಇಂಪಾಗುತ್ತೆ. ನೀರಾವರಿಗೆ ಒಂದಷ್ಟು ಕೋಟಿಗಳನ್ನು ಕೊಟ್ಟಿದ್ದಾರೆ. ಶಿಕ್ಷಣ, ಮಹಿಳೆ, ಮಕ್ಕಳು, ಹಿಂದುಳಿದ ವರ್ಗ, ದಲಿತರು, ಕಾರ್ಮಿಕರು ಎಲ್ರಿಗೂ ಕೂಡ ಏನೋ ಒಂದನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಹೇಳ್ತಾರೆ ಈ ಒಂದು ಎಡಿಟೋರಿಯಲ್ನಲ್ಲಿ ಏನು ಮಾಡ್ತಾ ಇದ್ದಾರೆ, ಎಲ್ಲ ಓಕೆ ಈ ನೀರಾವರಿ ಯೋಜನೆಗಳಿಗೆಲ್ಲ 9,000 ಕೋಟಿ ಆಗುತ್ತೆ, ಅಲ್ಲೆಲ್ಲ 1,000 ಕೋಟಿ ಕೊಟ್ಬಿಟ್ಟಿದ್ದಾರೆ. ಯಾವುದಕ್ಕೆ, ನಿಮ್ಮ ಮೇಕೆದಾಟು ಅಂತ ಕಡೆ ಅಥವಾ ಈ ಕೃಷ್ಣದಂಥದ್ದಾಗಿರ್ಬೋದು, ಬೇರೆ ಬೇರೆ ಕಡೆ ಏನಂದರೆ ಟಚ್ ಮಾಡಿದ್ದಾರೆ. ನಾನೇನು ಮಾಡೇ ಇಲ್ಲ ಅಂತಲ್ಲ, ಇದಕ್ಕೆ ನಾನು ಮುಂದಡಿ ಇಡುವಂಥ ಪ್ರಯತ್ನ ಮಾಡಿದ್ದೆ. ನಾನು ಶಂಕುಸ್ಥಾಪನೆ, ಮುಂದೆ ಸರ್ಕಾರ ಬಂದರೆ ಇದನ್ನು ನಾನೇ ಪೂರೈಸ್ತೇನೆ ಅಂಥೇಳಿ. ಈ ರೀತಿ ಎಲೆಕ್ಷನ್ ಓರಿಯೆಂಟೆಡ್ ಆದಂಥ ಒಂದು ಬಜೆಟು. ಅದೇ ರೀತಿಯಲ್ಲಿ ಡೆವಲಪ್ಮೆಂಟ್ ಅನ್ನುವಂಥದ್ದು 7 ಹೊಸ ವಿಶ್ವವಿದ್ಯಾನಿಲಯಗಳನ್ನು ಮಾಡುವಂಥದ್ದು, ಬೇರೆ ಬೇರೆ ಪೀಠಗಳನ್ನು ಮಾಡುವಂಥದ್ದು, ಈ ಥರದ್ದು IIT ಮಾದರಿಯಲ್ಲಿ KIT, ಇವುಗಳೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಪ್ರಶಂಸೆಗೆ ಅರ್ಹವಾಗಿರ್ತಕ್ಕಂಥದ್ದು, ಎಲ್ಲ ವರ್ಗದವರನ್ನು ತಲುಪುವಂಥದ್ದು ಮತ್ತು ಜನಪ್ರಿಯವಾಗಬಹುದಾದಂಥ ಅಂಶಗಳನ್ನು ಒಳಗೊಂಡಂಥ ಒಂದಷ್ಟು ಬಜೆಟು. ಪ್ರತಿ ವರ್ಷ ಇವರೆಲ್ಲ ಕೇಳ್ತಾರೆ, ಏನು ಅಂಗನವಾಡಿ ಕಾರ್ಯಕರ್ತರು, ಬಿಸಿ ಊಟ ಮಾಡೋರು, ಆಶಾ ಕಾರ್ಯಕರ್ತರು, ಗ್ರಾಮ ಸೇವಕರು, ಇವ್ರದ್ದೆಲ್ಲ ದುಡ್ಡು ಹೆಚ್ಚಾಗಬೇಕು, ಗೌರವಧನ, ಇವರಿಗೆಲ್ಲ ಹೆಚ್ಚಳ ಮಾಡುವಂಥ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಒಳ್ಳೆಯದಾದಂಥ ಒಂದು ಒಪಿನಿಯನನ್ನು ಕ್ರಿಯೇಟ್ ಮಾಡುವಂಥ ಬಜೆಟ್ ಇದಾಗಲಿದೆ. ಹೆಚ್ಚುವರಿ ಹೊರೆ ಇಲ್ಲ, ಹೆಚ್ಚುವರಿ ಸಾಲ ಇಲ್ಲ. ಇರುವಂಥ ಒಂದು ಫಿಸ್ಕಲ್ ಫ್ರೇಮ್ವರ್ಕ್ನಲ್ಲಿ ಇದನ್ನು ಬ್ಯಾಲೆನ್ಸ್ ಮಾಡ್ತಾ ಎಲ್ಲರನ್ನ ತಲುಪುವಂಥ ಒಂದು ಯಶಸ್ವಿ ಪ್ರಯತ್ನಕ್ಕೆ ಇವರು ಮುಂದಡಿ ಇಟ್ಟಿದ್ದಾರೆ. ವಿ ನೀಡ್ ಟು ಸಿ ಮುಂದಿನ ದಿನಗಳಲ್ಲಿ ಇದು ಹೇಗೆಲ್ಲ ಕಾರ್ಯಪ್ರವೃತ್ತಿ ಆಗುತ್ತೆ ಅಥವಾ ಹೇಗೆಲ್ಲ ಇದರ ಪ್ರೊಡಕ್ಟಿವಿಟಿ ಸಿಗುತ್ತೆ. ನವಕರ್ನಾಟಕದ ನಿರ್ಮಾಣಕ್ಕೋಸ್ಕರ ಬೇರೆ ಬೇರೆ ಹಂತದಲ್ಲಿ ಈ ಗ್ರಾಮೀಣ ಮಟ್ಟದಲ್ಲಿ ಅಥವಾ ಈ ಗ್ರಾಮೀಣ ಅಭಿವೃದ್ಧಿಯ ಮೂಲಕ, ಕೃಷಿ ಸೇರಿದಂತೆ ಕೈಗಾರಿಕೆಯ ಮೂಲಕ ಒಂದು ಡೆವಲಪ್ಮೆಂಟಿಗೆ ಇಂಪೆಟಸನ್ನು ಕೊಡುವಂಥ ಪ್ರಯತ್ನ ಆಗ್ತಾಯಿದೆ. ಅಫ್ಕೋರ್ಸ್ ಎಲೆಕ್ಷನ್ನ ಸಂದರ್ಭ ಈ ಮಿತಿಗಳನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾವೇರಿ ಸಾಹಿತ್ಯ ಸಮ್ಮೇಳನಕ್ಕೆ 20 ಕೋಟಿ, ರೈಟ್, ರಾಜ್ಯ ಮಟ್ಟದ ಯಕ್ಷಗಾನ ಸಮ್ಮೇಳನ. ನುಡಿದಂತೆ ಬಹಳ ಸರ್ವೇ ಸಾಮಾನ್ಯವಾದಂಥ ಸಂಗತಿಗಳನ್ನು ನೋಡ್ತಾ ಹೋಗ್ಬೋದು. ಇದು ಬಜೆಟಿನ ಒಟ್ಟಾರೆಯಾದಂಥ ಸ್ಥೂಲವಾದಂಥ ಚಿತ್ರಣ, ಮುಖ್ಯವಾದಂಥ ಅಂಶಗಳು, ಇವುಗಳನ್ನು ಚರ್ಚೆ ಮಾಡುವಂಥ ಪ್ರಯತ್ನ ಮಾಡಿದ್ದೇನೆ. ಬಹುಶಃ ಬಜೆಟ್ ಅನ್ನುವಂಥದ್ದು ಒಂದು ಸರ್ಕಾರದ ಮುಖ್ಯವಾಗಿ ಒಂದು ಪಾಲಿಸಿ ಸ್ಟೇಟ್ಮೆಂಟ್ ಆಗಿ ನೋಡಬೇಕು. ಮುಂದಿನ ವರ್ಷದ ಹಣಕಾಸನ್ನು ಹೇಗೆ ಅದು ಕ್ರೋಢೀಕರಿಸಲಿಕ್ಕೆ ಬಯಸುತ್ತೆ ಮತ್ತು ಹೇಗೆ ಅದನ್ನು ಬಳಸಿಕೊಳ್ಳಲಿಕ್ಕೆ, ಖರ್ಚು ಮಾಡಲಿಕ್ಕೆ ಬಯಸುತ್ತೆ. ಇದರಿಂದ ಹೆಚ್ಚು ಜನರಿಗೆ ಲಾಭವಾಗುವಂಥ, ಲಾಭ ಅನ್ನೋದಕ್ಕಿಂತಲೂ ಕೂಡ ಈ ಸರ್ಕಾರದ ಸೇವೆ ಎಲ್ರಿಗೂ ಸಮಾನವಾಗಿ ಸಿಗುವ ರೀತಿಯಲ್ಲಿ ಆದರೆ ಸರ್ವರ ಬಾಳು ಸಮಬಾಳು ಸಮಪಾಲು ಅನ್ನುವಂಥ ಆಶಯದ ಒಂದು ಆಲೋಚನೆ ಬಜೆಟ್ನ ಭಾಷಣಗಳಲ್ಲಿರುತ್ತೆ. ಅದರ ಇಂಪ್ಲಿಮೆಂಟೇಷನ್ನ ಸಂದರ್ಭದಲ್ಲಿ ಏಕೆ ತೊಡಕುಗಳು ಅನ್ನುವಂಥದ್ದು ಉಂಟಾಗುತ್ತೆ. ಈ ತೊಡಕುಗಳನ್ನು ನಿವಾರಿಸುವಂಥ ಮತ್ತು ಹಾಕಿಕೊಟ್ಟಂಥ ಒಂದು ಯೋಜನೆ ಯಶಸ್ವಿಯಾಗಿ ಜಾರಿಯಾಗುವಂತೆ ಮಾಡುವಂಥದ್ದೇ ಸರ್ಕಾರದ ನಿಜವಾದಂಥ ಸವಾಲು, ಆಲೋಚನೆ. ಮತ್ತು ಅದು ಹಾಗೆ ಯಶಸ್ವಿಯಾದಾಗಲೇ ಬಜೆಟ್ನ ಆಶಯ ಅನ್ನುವಂಥದ್ದು ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿಯಾಗಲಿಕ್ಕೆ ಸಾಧ್ಯ.
ಮತ್ತೊಮ್ಮೆ ಈ ಚರ್ಚೆಯಲ್ಲಿ ಸೇರಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಪರ ವಿಚಾರಗಳು ಇಲ್ಲಿ ಈ ಬಜೆಟ್ನ ಕುರಿತಾಗಿ ನಮ್ಮ ಮುಂದೆ ಚರ್ಚೆಯಲ್ಲಿದೆ. ಇವುಗಳನ್ನು ನೋಡುವಂಥ ಒಂದು ಪ್ರಯತ್ನ ಮಾಡಿ ಅಂತ ಹೇಳ್ತಾ ಶ್ರೇಯಾಂಕ್ ಎಸ್ ರಾನಡೆ. ಥ್ಯಾಂಕ್ ಯು, ಧನ್ಯವಾದ, ಜೈ ಹಿಂದ್, ನಮಸ್ಕಾರ.